ಅಹಿಂದ ಎನ್ನುವುದು ಕೇವಲ ರಾಜಕೀಯದಲ್ಲಿ ಮಾತ್ರ ಅಲ್ಲ, ಅದು ಮಾಧ್ಯಮದಲ್ಲೂ ಬರಬೇಕು, ಉದ್ಯಮದಲ್ಲೂ ಬರಬೇಕು, ಸಾಹಿತ್ಯದಲ್ಲೂ ಬರಬೇಕು, ಸಂಸ್ಕೃತಿಗಳಲ್ಲೂ ಬರಬೇಕು. ಎಲ್ಲ ಸಂದರ್ಭಗಳಲ್ಲಿ, ವ್ಯಾಪಾರದಲ್ಲಿ, ಎಲ್ಲದರಲ್ಲೂ ಬಂದಾಗ ಮಾತ್ರ ಅಹಿಂದ ಸಂಘಟನೆ ಗಟ್ಟಿಯಾಗಿ ನಿಲ್ಲುತ್ತೆ. ಅಹಿಂದ ನಾಯಕತ್ವ ಅಂತ ಸಿದ್ದರಾಮಯ್ಯ ಅವರ ಮುಖಾಂತರ ಇತ್ತು. ಈಗ ಕಡೆ ಪಕ್ಷ ಅಲ್ಲಾದರೂ ಕೂಡ, ಅಂದರೆ ಕೇವಲ ರಾಜಕೀಯ ಕ್ಷೇತ್ರಕ್ಕೆ ಸೀಮಿತಗೊಳಿಸಿ ಮಾತಾಡ್ತಿದ್ದೀನಿ, ಅಲ್ಲಾದರೂ ಕೂಡ ಸಿದ್ದರಾಮಯ್ಯ ನಂತರ ಒಂದು ಅಹಿಂದ ನಾಯಕತ್ವ ಉಟ್ಕೊಳ್ಳಿಕ್ಕೆ ಸ್ಪೇಸ್ ಇದೆಯಾ? ಎಲ್ಲಿಯವರೆಗೆ ಅಂದರೆ ಈಡಿಗರಿಗೆ ಒಬ್ಬ ಪ್ರಣವಾನಂದ ಸ್ವಾಮೀಜಿ ಅಂತ ಅವ್ರು ಯಾರೋ ಉಟ್ಕೊಂಡಿದ್ದಾರೆ. ಅವ್ರೇನು ಹೇಳ್ತಾರೆ, ಮದ್ಯಪಾನ ನಿಷೇಧವನ್ನು ಹಿಂತಗೊಳ್ಳಿ ಅಂತ. ನಾರಾಯಣ ಗುರುಗಳು ಮದ್ಯಪಾನ ನಿಷೇಧವನ್ನು ಮಾಡಿ ಅಂತ ಹೇಳಿದವರು. ಇವರು ನಾರಾಯಣ ಗುರುಗಳ ಹೆಸರಲ್ಲಿ ಮದ್ಯಪಾನ ನಿಷೇಧ, ಒಬ್ಬೊಬ್ಬರು ಹೆಣ್ಮಕ್ಳು 4 ಮಕ್ಕಳನ್ನು ಹೇರ್ರಿ ಅಂತ ಹೇಳ್ತಾ ಇದ್ರು. ಮೊನ್ನೆ ಅವರು BJPಯಲ್ಲಿ ಇದ್ರು, ಅದರ ನಂತರ ಹರಿಪ್ರಸಾದ್ಗೆ ಸಪೋರ್ಟ್ ಮಾಡಿದ್ರು, ಈಗ ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾಳೆ BJPಗೆ ಹೋಗ್ತಾರೆ. ಅಂದರೆ ಹಿಂದುಳಿದ ಜಾತಿಗಳಲ್ಲಿರುವ ಸ್ವಾಮೀಜಿಗಳು ಕೂಡ ಅವರು ಕೂಡ ಆ ಗಂಭೀರತೆಯನ್ನು ಉಳಿಸ್ಕೊಂಡಿಲ್ಲ. ಭಾಳ ಸಂದರ್ಭದಲ್ಲಿ ಹೆಸರಿಗೆ ಉಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಈಗ ಫ್ರೀ, ಅವ್ರಿಗೆ ಇನ್ನೊಮ್ಮೆ ಮುಖ್ಯಮಂತ್ರಿ ಆಗಲಿಕ್ಕಿಲ್ಲ. ಅವರೀಗ ಒಂಥರ ಮಾರ್ಗದರ್ಶಕ ಮಂಡಳಿಯಲ್ಲಿ ಕೂತಾಗಿದ್ದಾರೆ. ಅವ್ರಿಗೀಗ ಸಾಧ್ಯತೆ ಇದೆ. ಅವರು ಕಾಂಗ್ರೆಸ್ ಆಯಿತು, ಕಾಂಗ್ರೆಸ್ JDS ಸೇವೆ ಮಾಡಿ ಆಯಿತು. ನನ್ನ ಪ್ರಕಾರ ಅವರಿಗೆ ಭಾಳ ಸೀರಿಯಸ್ ಆಗಿ ಈ ಅಹಿಂದ ಸಮುದಾಯಗಳನ್ನು ಒಟ್ಟುಗೂಡಿಸುವ ಒಂದು ಜವಾಬ್ದಾರಿಯನ್ನು ಒಂದು ಕುಟುಂಬದ ಹಿರಿಯ ಅಣ್ಣನ ಥರ, ಯಜಮಾನರ ಥರ ಅವರು ಮುಂದೆ ನಿಂತು ಮಾಡಬೇಕು. ಅವರು ಹಿಂದೆ ಅವರು ಇರ್ತಾರೆ, ಅವರಿಗೆ ಫ್ರೀ ಇದ್ದಾರೆ. ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ ಅವರ ಸ್ಟ್ರೆಂತ್ ಏನಂತ ಅವ್ರಿಗೆ ಗೊತ್ತಿದೆ, ಮತ್ತು ಅವರ ಪಕ್ಷಕ್ಕೂ ಗೊತ್ತಿದೆ, ಮತ್ತು ವಿರೋಧ ಪಕ್ಷಕ್ಕೂ ಗೊತ್ತಿದೆ. ಈಗ ನೋಡಿ, ಸಿದ್ದರಾಮಯ್ಯನವರು ಪಕ್ಕಕ್ಕೆ ಸರಿತಾರಂತ ಆದ ಕೂಡಲೇ ಇದ್ದಕ್ಕಿದ್ದಾಗೆ ಸಿದ್ದರಾಮಯ್ಯನವ್ರನ್ನ ಹಾಡಿ ಹೋಗಲಿಕ್ಕೆ ಶುರು ಮಾಡಿದ್ದಾರೆ BJPಯವರು. ಹಿಂದುಳಿದ ಜಾತಿಯವರಿಗೆ ಅನ್ಯಾಯ ಮಾಡಿದ್ರು ಅಂತ. ಇಲ್ಲಿಯವರೆಗೆ ಹೇಳಿಲ್ಲ, ಅವ್ರನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ರು, ಆಯ್ತಾ? ಅವರು ಕುರುಬ ಜಾತಿಯವನು ಅಂತ ಹೇಳಿದ್ರು. ಕುರಿಕಾಯುವನಿಗೆ ಬಜೆಟ್ ಮಾಡ್ಲಿಕ್ಕೆ ಎಲ್ಲಿ ಬರುತ್ತೆ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಈಗ ಏನು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಗ್ರೇಟ್ ಲೀಡರ್, ಅವರನ್ನು ನೋಡಿ ಅಂತ ಒಂದು ಪೊಟೆನ್ಷಿಯಲ್ ಇದೆ ಲೀಡರ್ ಅನ್ನು ಕಾಂಗ್ರೆಸ್ ಅದನ್ನು ಮೂಲೆಗೆ ತಳ್ತು ಅಂತ ಅವ್ರಿಗೆ ಅವಮಾನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಜಾತಿ ಅಂದ್ರೆ ಆ ಜಾತಿಯಲ್ಲಿರುವ ಕಟ್ಟ ಕಡೆಯ ಮನುಷ್ಯನ ಜೊತೆ ಇರಬೇಕು ವಿನಾ ತುತ್ತ ತುದಿಯ ಮನುಷ್ಯನ ಜೊತೆ ರಾಜಿ ಮಾಡೋದಲ್ಲ ಅಂತ ನಮ್ಮ ಕನ್ಸರ್ನ್. ಈಗ ಅದು ಮುಸ್ಲಿಮರು ಇರಲಿ, SC ST ಇರಲಿ, OBC ಇರಲಿ, ನಾವು ಅವರ ಜೊತೆ ಇರ್ತೇವೆ. ಆದರೆ ಅದರಲ್ಲಿರುವ ಶ್ರೀಮಂತರ ಜೊತೆ, ಅದರಲ್ಲಿರುವ ಪವರ್ಫುಲ್ ಜೊತೆ ಅಲ್ಲ, ಅಲ್ಲಿರುವ ಸಾಮಾನ್ಯ ಜನರ ಜೊತೆ ನಾವು ಇರಬೇಕು. ಈ ಕೋಮುವಾದದ ಹುಳು ಇದೆಯಲ್ಲ, ಅದು ಅಹಿಂದ ಸಮುದಾಯದ ಒಳಗಡೆ ಕೂಡ ಹೋಗ್ಬಿಟ್ಟಿದೆ. ಬಹಳ ಮುಖ್ಯವಾಗಿ OBCಗಳಲ್ಲಿ ಇವತ್ತು ಕೋಮುವಾದದ ಈ ಚಟುವಟಿಕೆ ಕಾಳಾಳುಗಳು, ಫುಡ್ ಸೋಲ್ಜರ್ಸ್ ಯಾರಂದ್ರೆ ಇದೇ OBC ಜಾತಿಗಳಿದೆ. ಅದೊಂದು ಬಹಳ ದೊಡ್ಡ ಚಾಲೆಂಜ್ ಅದು. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕಿನ್ಕೆರೆ. ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿರ್ಗಮನದ ಬಳಿಕ ಅಹಿಂದ ಮುಂದೇನು ಅನ್ನುವಂಥ ಒಂದು ಚರ್ಚೆ ಹುಟ್ಕೊಂಡಿದೆ. ಸಿದ್ದರಾಮಯ್ಯ ಅವರು ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾತ್ರ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ, ಸಕ್ರಿಯ ರಾಜಕಾರಣದಲ್ಲಿ ಇದ್ದೀನಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಈ ಅಹಿಂದ ಸಂಘಟನೆ, ಅಹಿಂದ ರಾಜಕಾರಣ, ಅಹಿಂದ ನಾಯಕತ್ವ ಇವು ಮುಂದಿನ ದಿನಗಳಲ್ಲಿ ಹೇಗಿರ್ತವೆ, ಹೇಗಿರಬೇಕು, ಇದು ನಿಜಕ್ಕೂ ಮೊದಲಿತ್ತಲ್ಲ, ಅಂದರೆ ಬಹಳ ಶಕ್ತಿಶಾಲಿಯಾಗಿ ಹಾಗೆ ಇರಲಿಕ್ಕೆ ಸಾಧ್ಯನಾ? ಹಾಗಿರಬೇಕು ಅಂದರೆ ಅದರಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಏನು? ಜೊತೆಗೆ ಸಿದ್ದರಾಮಯ್ಯ ಅಷ್ಟು ಪರಿಣಾಮಕಾರಿಯಾಗಿ ಇರಲ್ಲ ಅಹಿಂದ ಸಂಘಟನೆಯಲ್ಲಿ ಅಂತಂದರೆ ಅವರ ಉತ್ತರಾಧಿಕಾರಿ ಯಾರು ಆಗಬಲ್ಲರು, ಏನು ಸವಾಲುಗಳಿದ್ದಾವೆ, ಒಟ್ಟಾರೆಯಾಗಿ ಅಹಿಂದ ಒಂದು ತಳಮಳ ಶುರುವಾಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ಅಮೀನ್ಮಠ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಇಂತಹ ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ದಿನೇಶ್ ಅಮೀನ್ಮಠ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಅದೇ ಸಿದ್ದರಾಮಯ್ಯ ನಿರ್ಗಮನ ನಂತರ ಅಹಿಂದ ಮುಂದೇನು? ಅಲ್ಲ, ಸಿದ್ದರಾಮಯ್ಯನವರ ನಿರ್ಗಮನದ ಆ ಪ್ರಶ್ನೆ ಸಹಜವಾಗಿ ಬಂದಿದೆ. ನನ್ನ ಪ್ರಕಾರ ಅಹಿಂದ ಮೂಮೆಂಟನ್ನೇ ಒಂದು ರೀಡಿಫೈನ್ ಮಾಡುವ ಅಗತ್ಯ ಇದೆ ಅಂತ ಅನಿಸ್ತದೆ. ಇಲ್ಲಿವರೆಗೆ ನಾವು ಮಾತಾಡ್ಕೊಂಡು ಬರ್ತಾ ಇದ್ದದ್ದು ಏನಂದರೆ, ಅಹಿಂದ ಅಂದರೆ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಹೋರಾಡುವಂಥ ಒಂದು ಸಂಘಟನೆ ಅಂತ. ಅದು ಅಲ್ಲಿಗೆ ಅದು ಅದರ ಸ್ಟ್ರೆಂತ್ ಕೂಡ ಹೌದು, ಅದರ ವೀಕ್ನೆಸ್ ಕೂಡ ಹೌದು. ಯಾಕಂದರೆ ರಾಜಕೀಯ ಹೋರಾಟ ಅಂದರೆ ಈಗ ಸಿದ್ದರಾಮಯ್ಯ ನೇತೃತ್ವದ, ಇಲ್ಲದಿದ್ದರೆ ಅಹಿಂದ ನಾಯಕರ ನೇತೃತ್ವ ಇವತ್ತು ಆದರೆ ಸಹಜವಾಗಿ ಅದು ಕಾಂಗ್ರೆಸ್ಸಿನ ಜೊತೆ ಐಡೆಂಟಿಫೈ ಮಾಡಿದೆ. ಅಂದರೆ ಕಾಂಗ್ರೆಸ್ ಸೋತ ಕೂಡಲೇ ಅಹಿಂದ ಸಂಘಟನೆ ಸೋತಾಗೆ, ಕಾಂಗ್ರೆಸ್ ಗೆದ್ದ ಕೂಡಲೇ ಅಹಿಂದ ಸಂಘಟನೆ ಗೆದ್ದಾಗೆ ಎನ್ನುವ ಒಂದು ಅಭಿಪ್ರಾಯ ಇದೆ ಇವತ್ತು.
ಅದರಿಂದ ಅದು ಯಾಕೆ ಆಗಿದೆ ಅಂದರೆ ಅಹಿಂದ ಸಂಘಟನೆಯ ಮುಖ್ಯ ಉದ್ದೇಶ ಈಗ ನೋಡಿ ಇದು ಭಾಳಷ್ಟು ಪ್ರಾರಂಭ ಭಾಳ ಹಿಂದೆನೇ ಆಗಿದ್ದರೂ ಕೂಡ ಇದು ಒಂದು ಚಳವಳಿಯ ರೂಪದಲ್ಲಿ ಹೆಚ್ಚು ಕಾಣಿಸಿಕೊಂಡಿರೋದು ಯಾವಾಗ ದೇವೇಗೌಡರು ಸಿದ್ದರಾಮಯ್ಯನವರನ್ನು ಪಾರ್ಟಿಯಿಂದ ಕಿತ್ತಾಕಿದ್ರು. ಇಲ್ಲದಿದ್ದರೆ ಆ ಸಂದರ್ಭದಲ್ಲಿ ಇದನ್ನು ಅಹಿಂದ ಮೂಮೆಂಟ್ ಒಂದು ಸಮಾವೇಶ ಮಾಡುವ ಒಂದು ನಿರ್ಧಾರವನ್ನು ತಗೊಂಡ್ರು. ಹುಬ್ಬಳ್ಳಿಯಲ್ಲಿ ನಡೆಯುತ್ತದು. ಅದಕ್ಕೂ ರಾಜಕೀಯ ಹೋರಾಟಕ್ಕೂ ಒಂದು ಸಂಬಂಧ ಇದೆ. ಅದರಿಂದ ಇದೇನು ಈಗ ಮಂಡಳ ವಿರೋಧಿ ಚಳವಳಿ ಅಂತ ನೀವು ತಗೊಂಡ್ರೆ ಒಂದು ರಿಸರ್ವೇಷನ್ ಇಶ್ಯೂ ತಗೊಂಡು ಆ ರೀತಿ ಹುಟ್ಟುಕೊಂಡದ್ದಲ್ಲ. ಬೇಸಿಕಲಿ ಇದು ಹುಟ್ಟುಕೊಂಡಿರೋದು ಒಂದು ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಹೋರಾಟ ಮಾಡುವ ಒಂದು ಸಂಘಟನೆಯಾಗಿ ಹುಟ್ಟುಕೊಂಡಿದ್ದು. ನನ್ನ ಪ್ರಕಾರ ಈ ಮೂಲ ಉದ್ದೇಶನೇ ಇದೆಯಲ್ಲ ಅದರ ಸ್ಟ್ರೆಂತು ಹೌದು. ಯಾಕಂದರೆ ರಾಜಕೀಯವಾಗಿ ಸಬಲರಾದಾಗಲೇ ಈ ಸಮುದಾಯ ಸಬಲರಾಗೋದು ಎನ್ನುವುದು ನಾವು ಒಪ್ಕೊಳ್ತೇವೆ. ಆದರೆ ಅಷ್ಟಕ್ಕೆ ಆಗೋದಿಲ್ಲ ಅಂತ ಅದನ್ನು ಇವತ್ತು ರೀಡಿಫೈನ್ ಮಾಡಬೇಕು. ಏನಂದರೆ ಅದನ್ನು ನಾವು ನಾನೇನು ಭಾಳ ವರ್ಷಗಳಿಂದ ಇದನ್ನು ಹೇಳ್ತಾ ಇದ್ದೇನೆ. ನೀವು ಅಹಿಂದ ಎನ್ನುವುದು ಕೇವಲ ರಾಜಕೀಯದಲ್ಲಿ ಮಾತ್ರ ಅಲ್ಲ, ಅದು ಮಾಧ್ಯಮದಲ್ಲೂ ಬರಬೇಕು, ಉದ್ಯಮದಲ್ಲೂ ಬರಬೇಕು, ಸಾಹಿತ್ಯದಲ್ಲೂ ಬರಬೇಕು, ಸಂಸ್ಕೃತಿಗಳಲ್ಲೂ ಬರಬೇಕು. ಎಲ್ಲ ಸಂದರ್ಭಗಳಲ್ಲಿ, ವ್ಯಾಪಾರದಲ್ಲಿ, ಎಲ್ಲದರಲ್ಲೂ ಬಂದಾಗ ಮಾತ್ರ ಅಹಿಂದ ಸಂಘಟನೆ ಗಟ್ಟಿಯಾಗಿ ನಿಲ್ಲುತ್ತೆ. ಯಾಕೆಂದರೆ ನಮ್ಮ ಎದುರಿಗೆ ಒಂದು ಉದಾಹರಣೆ ಇದೆ. ಈಗ ನೀವು ಒಕ್ಕಲಿಗರನ್ನು ಹೇಳ್ಬೋದು, ಲಿಂಗಾಯತರನ್ನು ಹೇಳ್ಬೋದು, ಬ್ರಾಹ್ಮಣರನ್ನು ಹೇಳ್ಬೋದು. ಕೇವಲ ರಾಜಕೀಯ ಪ್ರಾತಿನಿಧ್ಯ ಮಾತ್ರ ಅಲ್ಲ, ಇವತ್ತು ಅವರ ಉದ್ಯಮ ಅವರ ಕೈಯಲ್ಲಿದೆ, ಮಾಧ್ಯಮ ಅವರ ಕೈಯಲ್ಲಿದೆ, ಸಾಂಸ್ಕೃತಿಕ ಲೋಕ ಅವರ ಕೈಯಲ್ಲಿದೆ. ಆ ಕಾರಣಕ್ಕಾಗಿ ಏನಂದರೆ ಅವರ ರಾಜಕೀಯ ಪ್ರಾತಿನಿಧ್ಯ ಕೂಡ ಗಟ್ಟಿಯಾಗಿದೆ. ಅದು ಬೆಳೆಸುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಈಗ ಇವತ್ತಿಗೂ ನೋಡಿ ಅಹಿಂದದ ಕೈಯಲ್ಲಿ ಮಾಧ್ಯಮ ಇಲ್ಲ. ಅಂದರೆ ಅಹಿಂದ ನಾಯಕರು ಯಾರಾದರೂ ಸ್ವಲ್ಪ ತಲೆ ಎತ್ತಿದ್ರೆ ಅದನ್ನು ಎಳೆಯುವಂಥ ಪ್ರಯತ್ನ ಮಾಧ್ಯಮದಿಂದಲೇ ನಡೆಯುತ್ತೆ. ನೀವು ನೋಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಮಾಧ್ಯಮ ಹೇಗೆ ನಡ್ಕೊಳ್ಳುತ್ತೆ, ಅದೇ BJPಯಲ್ಲಿ ಯಾರಾದರೂ ಬಂದರೆ, ಲಿಂಗಾಯತರು ಒಕ್ಕಲಿಗರು ಬಂದಾಗ ಆ ಮಾಧ್ಯಮ ಬಿಹೇವ್ ಮಾಡೋ ರೀತಿ ಬೇರೆ ಇರುತ್ತೆ. ಹಾಗೆ ನೋಡಿದರೆ ನಾನು ಮೊದಲಿಂದಲೂ ಇದನ್ನು ಪ್ರತಿಪಾದಿಸ್ತಾ ಬಂದಿದ್ದೇನೆ. ನೀವು ಯಾವುದೇ ಮಾಧ್ಯಮ ಸಂಸ್ಥೆಗಳಲ್ಲಿ ಹೋದರೆ ನೀವು ಈಗ ನಾವು 70% ಅಹಿಂದದವರು ಅಂತ ಹೇಳ್ತಾರೆ. ಅಲ್ಲಿ ಒಂದು 10% ರೆಪ್ರೆಸೆಂಟೇಷನ್ ಇವತ್ತು ಮಾಧ್ಯಮ ಯಾವ ಪೇಪರ್ ನ್ಯೂಸ್ ಮೀಡಿಯಾ ಆಫೀಸ್ಗಳಲ್ಲಿಲ್ಲ. ಇದ್ರೂ ಕೂಡ ಮೇಲ್ಮಟ್ಟದಲ್ಲಿ ಎಡಿಟರ್ಗಳಾಗೋದು, ನಿರ್ಧಾರ ತಗೊಳ್ಳೋದ್ರಲ್ಲಿ ಯಾರೂ ಇಲ್ಲ. ನೀವು ಮಾಧ್ಯಮ ಒಂದನ್ನೇ ತಗೊಂಡ್ರೆ ಇದರ ಬಗ್ಗೆ ಅಹಿಂದ ಸಂಘಟನೆಗಳು ಮಾತಾಡಿಯೇ ಇಲ್ಲ. ಇದರ ಬಗ್ಗೆ ಅದೇ ಅಹಿಂದ ಸಂಘಟನೆ ಒಂದು ಅಹಿಂದದ ಅವರೇ ಕೂಡಿ ಒಂದು ಮಾಧ್ಯಮ ಸಂಸ್ಥೆಯನ್ನು ನಾವು ಕಟ್ಟಬೇಕು ಇಂಥ ಪ್ರಯತ್ನ ನಡೆದಿದೆ ಇಲ್ಲ. ಅದೇ ರೀತಿ ಮಾಧ್ಯಮದಲ್ಲಿ ಇದು ಉದ್ಯಮದಲ್ಲಿ ಕೂಡ ನಮ್ಮ ಅಹಿಂದದ ಎಂಟರ್ಪ್ರಿನಿಯರ್ಗಳು ಅವರನ್ನಲ್ಲಿ ತಂದು ಅವರನ್ನು ಆರ್ಥಿಕವಾಗಿ ಬಲ ಮಾಡಿಸಬೇಕು ಎನ್ನುವುದು ಆ ಪ್ರಯತ್ನ ಕೂಡ ನಡೆದಿಲ್ಲ. ಸಾಹಿತ್ಯದಲ್ಲಿ ಕೂಡ ನೀವು ದಲಿತ ಚಳವಳಿಯನ್ನ ನೋಡ್ತಾ ಇದ್ದೀರಿ. ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಮರು ಪ್ರವೇಶ ಮಾಡ್ತಾ ಇದ್ದಾರೆ, ಮುಸ್ಲಿಂ ಲೇಖಕರ ಸಂಘ ಎಲ್ಲ ಇದೆ. ಆದರೆ ಅಹಿಂದ ಅಂದರೆ ಅಹಿಂದದಲ್ಲಿ ಎಲ್ಲರೂ ಒಟ್ಟಾಗಿ, ಇಲ್ಲದ್ರೆ OBCಗಳಲ್ಲಿ ತಗೊಂಡ್ರೆ ಆ ರೀತಿಯ ಒಂದು ಚಳವಳಿ ಕೂಡ ನಡೆದಿಲ್ಲ. ಅವರ ಅನುಭವಗಳು ಬರಬೇಕಲ್ಲ, ಸಾಹಿತ್ಯ ಲೋಕದಲ್ಲಿ ದಾಖಲಾಗಬೇಕು. ಅದು ಬರ್ತಾ ಇಲ್ಲ. ನನ್ನ ಈ ಸಮಸ್ಯೆ ಏನಂದ್ರೆ ಅಹಿಂದ ಸಂಘಟನೆ ಜೊತೆ ನಾವು ರಾಜಕೀಯ ಪ್ರಾತಿನಿಧ್ಯ ಬಗ್ಗೆ ಬಹಳಷ್ಟು ಗಮನ ಕೊಟ್ಟಿರುವುದರಿಂದ ಅದು ಈ ರಾಜಕೀಯದ ಏಳು ಬೀಳುಗಳ ಜೊತೆ ಅದು ಸಾಗಿದೆ. ಈಗ ನೋಡಿ, ಅದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಸ್ವಲ್ಪ ರಾಜಕೀಯದಿಂದ ನಿವೃತ್ತಿಯ ಅಂಚಿಗೆ ಹೋಗ್ತಾ ಇದ್ದಾಗೆ ಮುಂದೇನೇನೋ ಪ್ರಶ್ನೆ ಬಂದುಬಿಟ್ಟಿದೆ ಈಗ. ಹೌದು, ಯಾರು ಅಂದ್ರೆ ಅದರ ತಳಗಟ್ಟಿಲ್ಲ. ನಮಗೆ ಬಹಳ ಬೆಸ್ಟ್ ಉದಾಹರಣೆ ಅಂದರೆ RSS ಅಂತ ನಾನು ಹೇಳೋದು. ಅಂದರೆ ಆ ರೀತಿಯ ಒಂದು ಸ್ವಯಂ ಸೇವಕರ ಪಡೆಯ ಮೂಲಕ ಅದು ಇವತ್ತು ಆ ಮಟ್ಟಕ್ಕೆ ಬೆಳೆದು ಬಿಟ್ಟಿದೆ ಅದು. ಅದರಿಂದ ಒಂದು ಅಹಿಂದ ಸಂಘಟನೆಯಲ್ಲಿ ಯಾರು ಪಾಲ್ಗೊಳ್ತಾರೆ ಅವರು ಕೇವಲ ರಾಜಕಾರಣಿಗಳು ಮಾತ್ರ ಅಲ್ಲ. ನಾನು ಹೇಳೋದು ಎಲ್ಲ ಡಾಕ್ಟರ್ಗಳು ಬರಬೇಕು, ಅದಕ್ಕೆ ಇಂಜಿನಿಯರ್ಗಳು ಬರಬೇಕು, ಜರ್ನಲಿಸ್ಟ್ಗಳು ಬರಬೇಕು. ಈ ರೀತಿ ಬಂದಾಗ ಅವರಿಗೆ ಪೊಲಿಟಿಕಲ್ ಎಸ್ಪಿರೇಷನ್ಸ್ ಏನು ಇರುವುದಿಲ್ಲ. ಆ ಸಮುದಾಯದ ಹಿತಾಸಕ್ತಿಯ ಬಗ್ಗೆ ಮಾತ್ರ ಯೋಚನೆ ಮಾಡುವವರಾಗ್ತಾರೆ. ಅವರು ಇದು ಏನಾಗಿದೆ, ಅಹಿಂದ ಸಂಘಟನೆಯಲ್ಲಿ ಯಾರು ತೊಡಗ್ತಾರೆ, ನಾವು ಅದರಲ್ಲಿ ಹೋದರೆ ನಮಗೇನೋ ಸೀಟ್ ಬರ್ಬೋದಾ, ನಮಗೆ ಓಟ್ ಬರ್ಬೋದಾ ಅಂತ ಈ ಲೆಕ್ಕಾಚಾರದಲ್ಲಿ ಹೋಗ್ತಾ ಇರೋದಲ್ಲ. ಅದರಿಂದ ಅಹಿಂದ ಸಂಘಟನೆ ವೀಕ್ ಆಗ್ತಾಯಿದೆ ಅಂತ ಅನಿಸ್ತದೆ. ಅದರಿಂದ ಈ ಸಂದರ್ಭ ಇಲ್ಲಿಯವರೆಗೆ ಸಿದ್ದರಾಮಯ್ಯ ಒಂದು ಐಕಾನ್ ಥರ ಇದ್ದರು, ಅದು ಹೇಗೋ ಅವರ ಹೆಗಲ ಮೇಲೆ ಅವರ ಹೆಸರಲ್ಲಿ ಹೋಗ್ತಾ ಇತ್ತು. ಅದು ಈಗ ಅದು ನಿಜವಾದ ಒಂದು ಚಾಲೆಂಜ್, ನಿಜವಾದ ಕ್ರೈಸಿಸ್ ಈಗ ಶುರುವಾಗಿದೆ ಅಂತ ನನಗೆ ನೋಡಿ. ಇತ್ತೀಚೆಗೆ ನಾವು ಆಗಲೇ ಡಿಸ್ಕಸ್ ಎಲ್ಲ ಮಾಡಿದ್ದೇವೆ ಇದನ್ನು. ಸತೀಶ್ ಜಾರಕಿಹೊಳಿ ಹೆಸರು ಬಂದ ಕೂಡಲೇ ಅವರನ್ನು ಡಿಫೇಮ್ ಮಾಡುವ, ಇಲ್ಲ ಅವರ ನಡುವೆ ಜಗಳ ಹುಟ್ಟಿಸುವ ಒಂದು ಪ್ರಯತ್ನ ನಡೀತಿದೆ, ಇವರು ಆಲ್ರೆಡಿ ನಡೆದಿದೆ. ಅದರಿಂದ ಮತ್ತು ಇನ್ನೊಂದು ದೊಡ್ಡ ಚಾಲೆಂಜ್ ಇವತ್ತು ಅಹಿಂದ ಸಂಘಟನೆಗಿದೆ. ಯಾಕೆಂದರೆ ಇದು ಒಂದು ಫೆಡರೇಷನ್, ಇದು ಹೌದು ಆಯಿತಾ, ಒಂದು ಫೆಡರೇಷನ್ ಇದ್ದಾಗ ನೀವು ಹಿಂದುಳಿದ ಜಾತಿಗಳ ಒಳಗಡೆ ಕೆಲವು ಸಮಸ್ಯೆಗಳಿದೆ,
ಒಂದು ಜಾತಿ ನೋಡಿದ್ರೆ ಈಗ 2A ನಲ್ಲಿ 102 ಜಾತಿ ಇದೆ, ಕ್ಯಾಟಗರಿ 1 ನಲ್ಲಿ 95 ಜಾತಿ ಇದೆ. ಅವ್ರು ಎಲ್ರಿಗೂ ಪ್ರಾತಿನಿಧ್ಯ ಸಿಕ್ಕಿದೆಯಾ? ಖಂಡಿತ ಇಲ್ಲ. ಈಗ ನೀವು 102 ಜಾತಿಯಲ್ಲಿ ಕುರುಬರು 8% ಇದ್ದಾರೆ, ಈಡಿಗರು 2.5% ಇದ್ದಾರೆ. ಅದರ ನಂತರ ಎಲ್ಲರೂ 1% ಪಾಪ್ಯುಲೇಷನ್ ಇರುವವರು, 1% ಇಲ್ಲದ್ರೆ ಅದಕ್ಕಿಂತ ಕಡಿಮೆ ಇದ್ದವರು. ಅವರಿಗೆ MLA MP ಗಳು ಬಿಡಿ, ಅವರಿಗೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದನ್ನು ಸಪೋರ್ಟ್ ಮಾಡಬೇಕು, ದೊಡ್ಡ ನಾಯಕತ್ವಗಳು ಅದನ್ನು ಸಪೋರ್ಟ್ ಮಾಡಬೇಕು. ಅದು ಈ ಕ್ಯಾಟಗರಿ 1 ನಲ್ಲಿ ಈಗ ಗೊಲ್ರು ಇರ್ತಾರೆ, ಇವರಿಗೂ ಕೂಡ ಪ್ರಾತಿನಿಧ್ಯ ಇಲ್ಲ. ಅವರಿಗೆ ಪ್ರಾತಿನಿಧ್ಯ ಸಿಗುವ ಹಾಗೆ ನಾನು ಹೇಳೋದು, ಈಗ ವಿಧಾನ ಪರಿಷತ್ ಸದಸ್ಯತ್ವ ಬರುತ್ತೆ, ನಾಮಿನೇಷನ್ಸ್ ಬರುತ್ತೆ, ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟಿಗಳಿಗೆ ನಾಮಿನೇಷನ್ಸ್ ಬರುತ್ತೆ. ಇಂಥ ಸಂದರ್ಭದಲ್ಲಿ ಯಾರಾದರೂ ಅದನ್ನು ನೋಡಿ ಪ್ರಜ್ಞಾಪೂರ್ವಕವಾಗಿ ಅದನ್ನು ಮಾಡದಿದ್ದರೆ ಅದು ಅದರಷ್ಟಕ್ಕೆ ಆಗೋದಿಲ್ಲ. ಯಾರಾದರೂ ಒಬ್ಬರು ಲೀಡರ್ಶಿಪ್ ಅದನ್ನು ಮಾಡಬೇಕು. ಅವರನ್ನೆಲ್ಲ ದೊಡ್ಡ ಹುದ್ದೆ ಕೊಡ್ಲಿಕ್ಕೆ ಆಗದಿದ್ದರೂ ಕೂಡ ಇಂಥದ್ದು ಕೊಟ್ಟು ಅವರನ್ನು ಬೆಳೆಸುವ ಪ್ರಯತ್ನ ಅದನ್ನು ಮಾಡಬೇಕು. ಅದು ಮಾಡದೇ ಇದ್ದರೆ ಐಂದವನ್ನು ಒಂದು ತಳಮಟ್ಟದಲ್ಲಿ ಅದಕ್ಕೆ ಒಂದು ಭದ್ರವಾದ ಬುನಾದಿಯನ್ನು ಹಾಕಿ ಕಟ್ಟುವುದು ಕಷ್ಟ. ಇಲ್ಲದಿದ್ದರೆ ಅದು ಒಂದು ನಾಯಕ ಸ್ಟ್ರಾಂಗ್ ಲೀಡರ್ಶಿಪ್ ಇದ್ದಾಗ ಬೆಳೆಯುತ್ತೆ, ಇಲ್ಲದ್ರೆ ಬಿದ್ದು ಬಿಡುತ್ತೆ. ಅಲ್ಲ, ಈಗ ಹಂಗೆ ಆಗಿದೆ ಪರಿಸ್ಥಿತಿ. ಈಗ ಹಂಗಾಗ್ಬಿಟ್ಟಿದೆ. ಅಲ್ಲ, ಈಗ ಹಂಗಾಗಿದೆ. ಓಕೆ, ನೀವು ಹೇಳ್ದಂಗೆ ಹಿಂದ ಅನ್ನೋದು ಮಾಧ್ಯಮದಲ್ಲಿ, ಉದ್ಯಮದಲ್ಲಿ, ವ್ಯಾಪಾರದಲ್ಲಿ ಎಲ್ಲ ಕಡೆ ಇರಬೇಕು. ಅನ್ಫಾರ್ಚುನೇಟ್ಲಿ ಇಲ್ಲ. ಅಟ್ಲೀಸ್ಟ್ ರಾಜಕೀಯವಾಗಿ ಇತ್ತು, ಅಹಿಂದ ನಾಯಕತ್ವ ಅಂತ ಸಿದ್ದರಾಮಯ್ಯ ಅವರ ಮುಖಾಂತರ ಇತ್ತು. ಈಗ ಕಡೆ ಪಕ್ಷ ಅಲ್ಲಾದರೂ ಕೂಡ, ಅಂದರೆ ಕೇವಲ ರಾಜಕೀಯ ಕ್ಷೇತ್ರಕ್ಕೆ ಸೀಮಿತಗೊಳಿಸಿ ಮಾತಾಡ್ತಿದ್ದೀನಿ, ಅಲ್ಲಾದರೂ ಕೂಡ ಸಿದ್ದರಾಮಯ್ಯ ನಂತರ ಒಂದು ಅಹಿಂದ ನಾಯಕತ್ವ ಉಟ್ಕೊಳ್ಳಿಕ್ಕೆ ಸ್ಪೇಸ್ ಇದೆಯಾ? ಅಲ್ಲ, ಖಂಡಿತ ಇದೆ, ಖಂಡಿತ ಇದೆ. ನೋಡಿ, ನಾಯಕತ್ವಗಳು ಸುಮ್ಮನೆ ಭೂಮಿಯಲ್ಲಿ ಪ್ರತ್ಯಕ್ಷ ಆಗೋದಿಲ್ಲ. ಅದು ಪರಿಸ್ಥಿತಿಯನ್ನು ನೋಡಿಕೊಂಡು ಆ ಚಾಲೆಂಜನ್ನು ಸ್ವೀಕರಿಸಿ ಯಾರು ಬೆಳೀತಾನೆ. ಈಗ ಸಿದ್ದರಾಮಯ್ಯನವರು ಆ ಅವಕಾಶವನ್ನು ನೋಡಿದರು, ಇದೊಂದು ಇದೆ, ಅದನ್ನು ಅವರು ಬಳಸ್ಕೊಂಡ್ರು, ರಾಜಕೀಯ ಬಳಸ್ಕೊಂಡ್ರು. ಆ ಬಳಸಿಕೊಂಡು ಪಡೆದ ಅಧಿಕಾರವನ್ನು ಐಂದವನ್ನು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಶಕ್ತಿ ತುಂಬ ಕೆಲಸ ಮಾಡಿದರು. ನೀವು ಈಗ ಹಿಂದುಳಿದ ಜಾತಿಗಳಿರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಇಲ್ಲದಿದ್ದರೆ ಪರಿಶಿಷ್ಟ ಜಾತಿ ಪಂಗಡ ಇರುವಾಗ ಭಾಳ ದೊಡ್ಡ ಚರ್ಚೆಗಳು ನಡೀತದೆ. ಅವ್ರಿಗೇನು ಕೊಟ್ಟಿದ್ದಾರೆ, ಇವ್ರಿಗೇನು ಕೊಟ್ಟಿದ್ದಾರೆ ಅಂತ. ನೀವು ಅದನ್ನು ಹೋಲಿಕೆಯಲ್ಲಿ ನೋಡಬೇಕು. ಹಿಂದಿನ ಸರ್ಕಾರದ ಬಜೆಟಲ್ಲಿ ಅವರಿಗೆಲ್ಲ ಎಷ್ಟು ಕೊಟ್ಟಿದ್ದಾರೆ, ಮತ್ತು ಸಿದ್ದರಾಮಯ್ಯನವರು ಹಿಂದಿನ 5 ವರ್ಷ ಮತ್ತು ಈ 3 ವರ್ಷದ ಈ 8 ಬಜೆಟಲ್ಲಿ ಮುಖ್ಯವಾಗಿ ಅವರು ಏನು ಕೊಟ್ಟಿದ್ದಾರೆ ಅಂತ ಲೆಕ್ಕ ಹಾಕಿದರೆ ಯಾರು ಏನು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಲೆಕ್ಕ ಆಗುತ್ತೆ. STP TSP ಆ್ಯಕ್ಟ್ ಇರ್ಬೋದು, ಇಲ್ಲದ್ರೆ ಅಲ್ಪಸಂಖ್ಯಾತರಿಗೆ ಕೊಟ್ಟ ಬಜೆಟ್ ಇರ್ಬೋದು, ಇಲ್ಲದ್ರೆ ವಿದ್ಯಾಸಿರಿ ಇಂಥ ಕಾರ್ಯಕ್ರಮಗಳು, ಒಟ್ಟು ಕಾರ್ಯಕ್ರಮಗಳು OBCಗಳಿಗೆ ತಂದದ್ದು ಇರ್ಬೋದು. ಅದನ್ನೆಲ್ಲ ನೋಡಿದರೆ ಅರಿವು ಪ್ರೋಗ್ರಾಮ್ ನೋಡ್ಬೋದು. ಅಂದರೆ ಹೈಯರ್ ಎಜುಕೇಷನ್ನಲ್ಲಿ ಸ್ಕಾಲರ್ಶಿಪ್ ಕೊಡುವಂಥ ಇದು ಸುಮಾರು ಪ್ರೋಗ್ರಾಮ್ಗಳು ಈ ಸಮುದಾಯ ಕೊಟ್ಟಿದ್ದಾರೆ. ನೀವು ಸಿದ್ದರಾಮಯ್ಯನವರ ಎಲ್ಲ ಬಜೆಟ್ಗಳನ್ನು ನೋಡಿದರೆ ಸಾಮಾನ್ಯವಾದ ಮರುದಿವಸ ಹೆಡ್ಲೈನ್ ಇರುತ್ತೆ ಐಂದ ಬಜೆಟ್ ಅಂತ, ಆಯಿತಾ. ಅದು ನೆಗೆಟಿವ್ ಆಗಿ ಅವ್ರು ಹೇಳಿರ್ಬೋದು, ಬಟ್ ಆ್ಯಕ್ಚುಲಿ ಅದು ಸ್ಟ್ರೆಂತ್ ಅದರದ್ದು. ಅದರಿಂದ ಅದು ಆಯ್ತು, ಅದನ್ನು ಮಾಡಿದ್ದಾರೆ. ಅದರ ನಂತರ ಇವತ್ತು ಆ ಸ್ಪೇಸನ್ನು ಹೇಗೆ ಬೆಳೆಯಬೇಕು ಅದನ್ನು. ಈಗ ನೋಡಿ, ಉದಾಹರಣೆಗೆ ಐಂದ ಬೆಳೀಲಿಕ್ಕೆ ಒಂದು ಅವಕಾಶ ಇತ್ತು. ಈಗ ನಮ್ಮ ಕಾಸ್ಟ್ ಸೆನ್ಸಸ್ ರಿಪೋರ್ಟು ರೆಡಿ ಆಯಿತು. ಈಗ ಎಲ್ಲ ಹಿಂದುಳಿದ ಜಾತಿಯವರು ಮತ್ತು ಅಲ್ಪಸಂಖ್ಯಾತರು ಮತ್ತು ಪರಿಶಿಷ್ಟ ಅವರಿಗೆ ಸಂಬಂಧಿಸಿದ್ದದು, ಅದರಲ್ಲಿ ನ್ಯಾಯ ಅವರಿಗೆ ಸಿಗೋದು ಅಲ್ವಾ. ಈಗ ನೋಡಿ, ರಿಸರ್ವೇಷನ್ ಅಂದರೆ ಏನು? ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಪ್ರಾತಿನಿಧ್ಯ ಸಿಗಬೇಕು. ಹೆಚ್ಚು ಬೇಡ, ಕಡಿಮೆ ಬೇಡ, ಆಯಿತಾ. ಈಗ ಒಕ್ಕಲಿಗರು ಮತ್ತು ಲಿಂಗಾಯತರು ಈಗಿನ ಹೊಸ ಸರ್ವೆ ಪ್ರಕಾರ 11% ಮತ್ತು 12% ಇದ್ದಾರೆ, 23% ಆಯಿತು. ಆದರೆ MLAಗಳು ಎಷ್ಟಿದ್ದಾರೆ? ಲಿಂಗಾಯತರು 34 ಇದ್ದಾರೆ, ಒಕ್ಕಲಿಗರು 23 ಇದ್ದಾರೆ, ಆಯಿತಾ. ಟಿಕೆಟ್ ಕೊಡುವಾಗಲೇ ರಾಜಕೀಯ ಪಕ್ಷಗಳು ಅವರ ಜನಸಂಖ್ಯೆಗಿಂತ ಮೀರಿ ಕೊಟ್ಟಿದ್ದಾರೆ, ಆಯಿತಾ. ಅವರು ಇರುವುದು 23% ಹೆಚ್ಚು ಕಡಿಮೆ. ಆದರೆ ನೀವು ಈಗ ಲೇಟೆಸ್ಟ್ ಇದರ ಪ್ರಕಾರ ಒಂದು 70% ಅಂತೂ ಐಂದದ ಪಾಪ್ಯುಲೇಷನ್ ಆಗುತ್ತೆ. 25%, 13%, ಆಮೇಲೆ ನೀವು 32% ಹಾಕಿ 70% ಆಗುತ್ತೆ. ಆದರೆ ಅವ್ರಿಗೆ ಸಿಕ್ಕ ಪ್ರಾತಿನಿಧ್ಯ ಎಷ್ಟು ಏನು ಲೆಕ್ಕ. ಆದರೆ ಇದನ್ನು ಈಗ ಇವರು ಹೇಗೆ ಉಪಯೋಗಿಸ್ಕೊಳ್ಬೇಕಂತ ಕಾಸ್ಟ್ ಸೆನ್ಸಸ್ ಇದರದ್ದೊಂದು ಸತ್ಯ ನಮಗೆ ಗೊತ್ತಾಗುತ್ತೆ. ನಾವು ಎಷ್ಟು ಪರ್ಸೆಂಟೇಜ್ ಇದ್ದೇವೆ, ನಮ್ಮ ಆರ್ಥಿಕವಾಗಿ ನಾವು ಎಲ್ಲಿದ್ದೇವೆ, ಸಾಮಾಜಿಕವಾಗಿ ನಾವು ಎಲ್ಲಿದ್ದೇವೆ, ಶೈಕ್ಷಣಿಕವಾಗಿ ನಾವು ಎಲ್ಲಿದ್ದೇವೆ ಅನ್ನೋದ ಒಂದು ರಿಯಲ್ ಡಾಟಾ ನಮ್ಮ ಕೈಗೆ ಬರುತ್ತೆ. ನೀವು 10 ವರ್ಷ ಆಯ್ತದು ಅದು ಒಂದು ರಿಪೋರ್ಟಿಗೆ. ಸಿದ್ದರಾಮಯ್ಯನವರ ಕಾಲದಲ್ಲಿ ಕೊನೆ ಹಂತದಲ್ಲಿ ಅದರ ಟ್ಯಾಬ್ಯುಲೇಷನ್ಸ್ ಆಗಲಿಲ್ಲ, ಎನಾಲಿಸಿಸ್ ಆಗಲಿಲ್ಲ ಅಂತ ಇಟ್ಟರು. ಅದರ ನಂತರ ಯಾರೂ ಮಾಡಿಲ್ಲ. ಈ 3 ವರ್ಷದಲ್ಲೂ ಮಾಡಲಿಲ್ಲ.
ನಾನು ಹೇಳ್ತಾ ಇರೋದು, ಈಗ ಅದನ್ನು ಕಾಂಗ್ರೆಸ್ನ ಹೈಕಮಾಂಡೇ ಅದನ್ನು ರಿಜೆಕ್ಟ್ ಮಾಡುವಂಥ ಪರಿಸ್ಥಿತಿ ಬಂದಾಗ ಯಾರು ದನಿ ಎತ್ತಿದ್ರು? ಹಿಂದುಳಿದ ಜಾತಿಯವರು, ಇಲ್ಲದಿದ್ದರೆ ಅಲ್ಪಸಂಖ್ಯಾತರು, ಅವರಿಗೂ ಸಂಬಂಧಿಸಿದ್ದು ಅದು. ಇಲ್ಲದಿದ್ದರೆ ಇವರು ಅವರವರ ಜಗಳದಲ್ಲೇ ನಿರತರಾಗಿದ್ದಾರೆ ವಿನಃ ಅದೊಂದು ಅಪರ್ಚುನಿಟಿ ಇತ್ತು. ಈಗ ನೋಡಿ, ಮಂಡಲ್ ವರದಿ ಕಮಿಷನ್ನ ವಿರೋಧದಲ್ಲಿಯೇ ಒಂದು ದೊಡ್ಡ ಒಂದು ಪರಿವರ್ತನೆ ಆಯಿತು. ಎಂಟೈರ್ ಇಂಡಿಯಾದಲ್ಲಿ ಒಂದು OBCಗಳಲ್ಲಿ ನಾಯಕತ್ವ ಎಮರ್ಜ್ ಆಯಿತು. ಅದೇ ಮುಲಾಯಂ ಸಿಂಗ್ ಯಾದವ್, ಅದೇ ಲಾಲು ಪ್ರಸಾದ್ ಯಾದವ್, ರಾಮ್ ವಿಲಾಸ್ ಪಾಸ್ವಾನ್, ಇದರೆಲ್ಲರೂ ಕೂಡ ಮಂಡಳೋತ್ತರ ರಾಜಕೀಯದ ಪ್ರತಿನಿಧಿಗಳು. ಇಲ್ಲಿ ಒಂದು ಐರನಿ ಅಂದರೆ, ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಒಕ್ಕಲಿಗ ಸಮುದಾಯದಲ್ಲಿ ಕೃಷ್ಣ ಬೈರೇಗೌಡರು ಉಟ್ಕೊಂಡ್ರು. ಅಂದರೆ ನೋಡಿ, DK ಶಿವಕುಮಾರ್ ನಂತರ ಒಕ್ಕಲಿಗರ ನಾಯಕ ಯಾರು ಕಾಂಗ್ರೆಸ್ನಲ್ಲಿ ಅಂದರೆ ಕೃಷ್ಣ ಬೈರೇಗೌಡರ ಹೆಸರು ಹೇಳ್ಬೋದು. ಹಂಗಾದ್ರೆ ನೋಡಿದ್ರೆ ದಲಿತ ಸಮುದಾಯದಲ್ಲಿ ಪ್ರಿಯಾಂಕ್ ಖರ್ಗೆನೂ ಎಮರ್ಜ್ ಆದರು. ಹೌದು, ಓಕೆ. ಅಲ್ಪಸಂಖ್ಯಾತರಲ್ಲಿ ಸಮ್ ಎಕ್ಸ್ಟೆಂಟ್ ಜಮೀರ್ ಅಹಮದ್ ಆದರು. OBCನಲ್ಲಿ ಯಾರು ಹೇಳಿ? ಕೃಷ್ಣ ಬೈರೇಗೌಡರ ಥರ ಇವ್ರ ಬಗ್ಗೆ ನಾವು ಹೋಪ್ಸಿಡ್ಬೋದು, ಇವರು ಭವಿಷ್ಯದ ನಾಯಕ ಆಗ್ತಾರೆ, ಹಿಂದುಳಿದ ವರ್ಗದ ನಾಯಕ ಆಗ್ತಾರೆ, ಐದನೇ ನಾಯಕ ಆಗ್ತಾರೆ ಅಂತ ಯಾವುದಾದ್ರೂ ಒಂದು ಹೆಸರು ಹೇಳಲಿಕ್ಕೆ ಸಾಧ್ಯನಾ? ಒಂದು ಹೆಸರನ್ನ ಒಟ್ಟಾರೆ ಅಹಿಂದ ಸಮುದಾಯಕ್ಕಿರಲಿ, ಅವರದೇ ಜಾತಿ ಹೆಸರಿಗೆ ಅವರದೇ ಜಾತಿಯ ನಾಯಕ ಅಂತ ಕೂಡ ಹೇಳೋಕ್ಕಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಒಂದು ನಿರ್ವಾತ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲ, ಇಲ್ವಲ್ಲ ಅಂತಲ್ಲ. ಈಗ ನಾವು ಹೇಳಿದ್ದೆ, ಈಗ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಸಮುದಾಯದಿಂದಲೇ ಬಂದವರು. ಈಗ ಅವರ ಹೆಸರೇ ಕೇಳಿ ಬರ್ತಾ ಇರೋದು, ಅವರು ಉತ್ತರಾಧಿಕಾರಿ ಅಂತ. ಇನ್ನೊಂದು ಹೆಸರು BK ಹರಿಪ್ರಸಾದ್ ಅವರು. ಆಯಿತಾ? BK ಹರಿಪ್ರಸಾದ್ ಆಫ್ ಲೇಟ್ ಅವರು ನನ್ನ ರಾಜಕೀಯ ಏನಿದ್ರು ಡೆಲ್ಲಿಗೆ ಅಂತ ತಿಳ್ಕೊಂಡು ಇಷ್ಟು ವರ್ಷ ಇದ್ದರು. ಅದರ ನಂತರ ರಾಜ್ಯಸಭಾ ಅವಧಿಯೆಲ್ಲ ಮುಗಿದ ನಂತರ ಕರ್ನಾಟಕ ಪ್ರವೇಶ ಮಾಡಿದ್ದಾರೆ ಅವರು. ಈ ಟೈಮ್ನಲ್ಲಿ ಆದರೂ ಅವರು ಆ ನಾಯಕತ್ವವನ್ನು ತಗೊಳ್ಬೇಕಿತ್ತು, ಅದರ ನಡುವೆ ಏನಾಯಿತು, ಅವರೇ ಸಿದ್ದರಾಮಯ್ಯನ ವಿರುದ್ಧ ತಿರುಗಿ ಬಿದ್ದು ಸಮ್ಮೇಳನ ಮಾಡಿದರು ಒಂದು. ಅದರ ನಂತರ ಏನೋ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಇವತ್ತು ಮತ್ತೆ ಸ್ವಲ್ಪ ಸರಿಯಾದ ದಾರಿಯಲ್ಲಿದ್ದಾರೆ. ಅದರಿಂದಾಗಿ ಇಲ್ಲಂತ ಏನಿಲ್ಲ. ಈಗ ಹರಿಪ್ರಸಾದ್ ಕೂಡ ಒಂದು ಪ್ರಾಮಿನೆಂಟ್ ಲೀಡ್ರೇ ಅಹಿಂದ ವರ್ಗದಿಂದ, OBCಯಿಂದ ನೋಡಿದರೆ. ST ಇಂದ ನೋಡಿದರೆ ಇವರಿದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ. SCಯಲ್ಲಿ ಬೇಕಾದಷ್ಟು ನಾಯಕರಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಇದ್ದಾರೆ. ಲೀಡರ್ಶಿಪ್ಗಳಿಗೆ ಕೊರತೆ ಇಲ್ಲ. ಇವರ ನಡುವೆ ಒಂದು ಕೋಆರ್ಡಿನೇಷನ್ ಆಗಬೇಕು ಮತ್ತು ಅವರಿಗೆ ಅನಿಸ್ಬೇಕದು. ನಾವು ಕೇವಲ ನಮ್ಮ ಜಾತಿ ನಮ್ಮ ಗ್ರೂಪ್ ಇಟ್ಕೊಂಡು ಹೋದರೆ ಆಗೋದಿಲ್ಲ. ಈಗ ನೋಡಿ, ಸಿದ್ದರಾಮಯ್ಯನವರು ಬಂದ ನಂತರ ಈ ಅಹಿಂದ ವರ್ಗಕ್ಕೆ ಸೇರಿದ 32 ಮಹನೀಯರು ಮತ್ತು ಮಹಿಳೆಯರ ಬಗ್ಗೆ ಆಚರಣೆಗಳನ್ನು ಶುರು ಮಾಡಿದರು. ಮೊದಲು ಯಾರು ಮಾಡ್ತಾ ಇರಲಿಲ್ಲ. ಇವತ್ತು ನಾರಾಯಣ ಗುರು ಜಯಂತಿ ಆಗುತ್ತೆ, ಬೋವಿಗಳದ್ದು ಆಗುತ್ತೆ, ಲಂಬಾಣಿಗಳು ಎಲ್ಲ, ಶ್ರೀಕೃಷ್ಣಂದು ಆಗುತ್ತೆ. ಒಂದು 32 ಜಾತಿಗಳದ್ದು ಆಚರಣೆ ಮಾಡಿದರು. ನನಗೆ ಆಚರಣೆ ಅನಿಸೋದು ಏನಂದರೆ, ಆ ಜಾತಿಗಳ ಆಚರಣೆ ಮಾಡಿದಾಗ ಆ ಜಾತಿಯ ನಾಯಕರ ಸಭೆ ಕರೆಯೋದು, ಆಚರಣೆ ಮಾಡೋದು. ನಾನು ಭಾಳಷ್ಟು ಸಜೆಸ್ಟ್ ಮಾಡಿದ್ದೇನೆ, ಎಲ್ಲ ಜಾತಿ ಈ 32 ಐಕಾನ್ಗಳೇನಿದ್ದಾರೆ ಅವರಿಗೆ ಸಂಬಂಧಿಸಿದ 32 ಜಾತಿಯ ಒಬ್ಬೊಬ್ಬ ಲೀಡರ್ ಅಂತ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ, ಅದು ಮೀಟಿಂಗ್ ಮಾಡಿ, ಅದು ಹಾಗಾದ್ರೆ ಏನಾಗುತ್ತೆ, ನಾರಾಯಣ ಗುರು ಜಯಂತಿಯಲ್ಲಿ ಲಿಂಗಾಯತರು ಭಾಗವಹಿಸ್ತಾರೆ, ಲಿಂಗಾಯತರ ಬಸವ ಜಯಂತಿಯಲ್ಲಿ ಇಡಿಗರು ಭಾಗವಹಿಸ್ತಾರೆ, ಬೋವಿಗಳಲ್ಲಿ ಮಡಿವಾಳರು ಭಾಗವಹಿಸ್ತಾರೆ. ಆ ರೀತಿಯ ಒಂದು ಕೊಡುಕೊಳ್ಳಬೇಕು, ಒಂದು ಕೋಆರ್ಡಿನೇಷನ್ಸ್ ಇರುತ್ತೆ, ಪಾರ್ಟಿಸಿಪೇಷನ್ ಇರುತ್ತೆ. ಇದು ಏನಾಗಿದೆ ಅಂದರೆ, ಇದು ಜಾತಿಗಳು ಒಂದಾಗಿರೋದು. ಈಗ ವಿಂಗಡಣೆ ಆಗಿ ಎಲ್ಲರೂ ಅವರವರದೊಂದು ಗೂಡು. ಅದರ ನಂತರ ಈ ಎಲ್ಲ ಜಾತಿಗಳಿಗೆ ಒಬ್ಬ ಸ್ವಾಮೀಜಿ ಉಟ್ಕೊಂಡಿದ್ದಾರೆ. ಈಗ ಆಯ್ತಾ, ಹಿಂದುಳಿದ ಜಾತಿಗಳ ಸ್ವಾಮೀಜಿಗಳು ಉಟ್ಕೊಂಡಿದ್ದಾರೆ. ಅವರದೊಂದು ಎಲ್ಲಿಯವರೆಗೆ ಅಂದರೆ, ಈಡಿಗರಿಗೆ ಒಬ್ಬ ಪ್ರಣವಾನಂದ ಸ್ವಾಮೀಜಿ ಅಂತ ಅವ್ರು ಯಾರೋ ಉಟ್ಕೊಂಡಿದ್ದಾರೆ. ಅವರೇನು ಹೇಳ್ತಾರೆ, ಮದ್ಯಪಾನ ನಿಷೇಧವನ್ನು ಹಿಂತಗೊಳ್ಳಿ ಅಂತ. ನಾರಾಯಣ ಗುರುಗಳು ಮದ್ಯಪಾನ ನಿಷೇಧವನ್ನು ಮಾಡಿ ಅಂತ ಹೇಳಿದವರು. ಇವರು ನಾರಾಯಣ ಗುರುಗಳ ಹೆಸರಲ್ಲಿ ಮದ್ಯಪಾನ ನಿಷೇಧ, ಒಬ್ಬೊಬ್ಬರು ಹೆಣ್ಮಕ್ಳು 4 ಮಕ್ಕಳನ್ನು ಹೇರ್ರಿ ಅಂತ ಹೇಳ್ತಾ ಇದ್ರು. ಮೊನ್ನೆ ಅವರು BJPಯಲ್ಲಿ ಇದ್ರು, ಅದರ ನಂತರ ಹರಿಪ್ರಸಾದ್ಗೆ ಸಪೋರ್ಟ್ ಮಾಡಿದ್ರು, ಈಗ ಶಿವಕುಮಾರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾಳೆ BJPಗೆ ಹೋಗ್ತಾರೆ. ಅಂದರೆ ಹಿಂದುಳಿದ ಜಾತಿಗಳಲ್ಲಿರುವ ಸ್ವಾಮೀಜಿಗಳು ಕೂಡ ಅವರು ಕೂಡ ಆ ಗಂಭೀರತೆಯನ್ನು ಉಳಿಸ್ಕೊಂಡಿಲ್ಲ. ಭಾಳ ಸಂದರ್ಭದಲ್ಲಿ ಹೆಸರಿಗೆ ಉಟ್ಕೊಂಡಿದ್ದಾರೆ. ಅದರಿಂದ ಇದನ್ನೆಲ್ಲ ಎರಡನ್ನೆಲ್ಲ ಅಂದರೆ ಪೊಟೆನ್ಷಿಯಲ್ ಇದೆ, ಅದಕ್ಕೆ ಎಲ್ಲ ಜನ ಇದ್ದಾರೆ, ಜನರ ಶಕ್ತಿ ಇದೆ. ಅದನ್ನು ಒಗ್ಗೂಡಿಸುವ ಒಂದು ಪ್ರಯತ್ನ ಮಾಡಬೇಕು, ಕೇವಲ ರಾಜಕೀಯ ದೃಷ್ಟಿಯಿಂದ ನೋಡದೇನೆ. ಮತ್ತು ತನ್ನ ಜಾತಿಯ ಒಬ್ಬ ನಾಯಕ ತನ್ನ ಜಾತಿಯನ್ನು ಅಷ್ಟೇ ನೋಡದೆ ಎಲ್ಲರನ್ನು ಒಳಗೊಳ್ಳುವ ಹಾಗೆ ಅವ್ರನ್ನ ತಗೊಳ್ಳು ಹೋಗುವಂಥ ನಾಯಕತ್ವದ ಅಗತ್ಯ ಇದೆ. ಅದು ನೋಡಿ ಸರ್, ಈಗ ಇಷ್ಟೊತ್ತು ಚರ್ಚೆ ಮಾಡ್ದಂಗೆ ಅಲ್ಲಿ ಸಿದ್ದರಾಮಯ್ಯ ನಂತರ ಒಂದು ಪೊಲಿಟಿಕಲ್ ಲೀಡರ್ಶಿಪ್ ನೀವು ಹೇಳ್ತಿದ್ರಿ ಇದೆ ಅಂತ. ಬಟ್ ಲೈಕ್ ಸಿದ್ದರಾಮಯ್ಯ ಇಲ್ಲ, ಓಕೆ, ಬಿಡಿಯಾಗಿರ್ಬೋದು. ಬಟ್ ಅವ್ರನ್ನೆಲ್ಲರನ್ನೂ ಒಂದು ಪೂಲಿಗೆ ತರಬೇಕಲ್ಲ, ಅದಕ್ಕೆ ಯಾರಾದರೂ ಒಬ್ಬರು ಬೇಕಲ್ಲ. ಸೊ ಅದಿಲ್ಲ. ಓಕೆ, ಇದು ಅಹಿಂದದ
ರಾಜಕೀಯಕ್ಕೆ ಸಂಬಂಧಪಟ್ಟಂಥ ವಿಷಯ. ಇನ್ನು ಈ ಅಹಿಂದಕ್ಕೆ ಸಂಬಂಧಪಟ್ಟಂತೆ ಕಲ್ಚರಲ್ ಪಾರ್ಟೀಸ್ ಬಗ್ಗೆ ಮಾತಾಡೋಣ ಅಂತಂದರೆ, ಯಾವುದೋ ಒಂದು ವೇದಿಕೆ ಅಥವಾ ಸಂಘಟನೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ರೀತಿಯಲ್ಲಿ ನೀವು ಹೇಳ್ದಂಗೆ 32 ಮಹನೀಯರನ್ನ, ಆ ಸಮುದಾಯಗಳ ಪ್ರತಿನಿಧಿಗಳನ್ನ ಒಂದು ಕಡೆ ಬೆಸೆಯೋ ರೀತಿ ಅದನ್ನು ಮಾಡ್ತಿಲ್ಲ. ಅಂದರೆ ಸಾಮಾಜಿಕವಾಗಿ ಒಂದಾಗುವ ಕೆಲಸ ಆಗ್ತಾಯಿಲ್ಲ, ರಾಜಕೀಯವಾಗಿ ಒಂದಾಗುವ ಕೆಲಸನೂ ಆಗ್ತಿಲ್ಲ. ಇವು ಎರಡೂ ಆಗದೆ ಇದ್ದರೆ ನೀವು ಹೇಳ್ದಾಗ ಮಾಧ್ಯಮದಲ್ಲಾಗಲಿ, ಉದ್ಯಮದಲ್ಲಾಗಲಿ, ಇನ್ನೊಂದು ಬೇರೆ ಬೇರೆ ಯಾವುದೇ ಧಾರ್ಮಿಕ ಕ್ಷೇತ್ರ ಇರಲಿ, ಕಲ್ಚರಲ್ ಕ್ಷೇತ್ರ ಇರಲಿ, ಹೆಂಗೆ ಸಾಧ್ಯ ಆಗುತ್ತೆ? ಈಗ ನೋಡಿ, ನನ್ನ ಪ್ರಕಾರ ಈಗ ಇವರನ್ನೆಲ್ಲ ಒಗ್ಗೂಡಿಸುವ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಬೇಕು ಅಂತ. ಸಿದ್ದರಾಮಯ್ಯನವರು ಈಗ ಫ್ರೀ, ಅವ್ರಿಗೆ ಇನ್ನೊಮ್ಮೆ ಮುಖ್ಯಮಂತ್ರಿ ಆಗಲಿಕ್ಕಿಲ್ಲ. ಅವರೀಗ ಒಂಥರ ಮಾರ್ಗದರ್ಶಕ ಮಂಡಳಿಯಲ್ಲಿ ಕೂತಾಗಿದ್ದಾರೆ. ಅವ್ರಿಗೀಗ ಆ ಸಾಧ್ಯತೆ ಇದೆ. ಅವರು ಕಾಂಗ್ರೆಸ್ ಆಯಿತು, ಕಾಂಗ್ರೆಸ್ JDS ಸೇವೆ ಮಾಡಿ ಆಯಿತು. ನನ್ನ ಪ್ರಕಾರ ಅವರಿಗೆ ಭಾಳ ಸೀರಿಯಸ್ ಆಗಿ ಈ ಅಹಿಂದ ಸಮುದಾಯಗಳನ್ನು ಒಟ್ಟುಗೂಡಿಸುವ ಒಂದು ಜವಾಬ್ದಾರಿಯನ್ನು ಒಂದು ಕುಟುಂಬದ ಹಿರಿಯ ಅಣ್ಣನ ಥರ, ಯಜಮಾನರ ಥರ ಅವರು ಮುಂದೆ ನಿಂತು ಮಾಡಬೇಕು. ಅವರು ಹಿಂದೆ ಅವರು ಇರ್ತಾರೆ, ಅವರಿಗೆ ಫ್ರೀ ಇದ್ದಾರೆ, ಅವರನ್ನು ಶೋಕೇಸ್ ಮಾಡಿ. ಅಲ್ಲ, ಅವರಿಗೆ ಈಗ ಅವರು ಯಾವುದೋ ಸ್ವಾರ್ಥಕಕ್ಕೆ ಮಾಡ್ತಾ ಇದ್ದಾರೆ ಅಂತ ಯಾರು ಈಗ ಹೇಳುವಂಗಿಲ್ಲ. ಯಾಕಂದರೆ ಅವ್ರಿಗೆ ಇನ್ನೊಮ್ಮೆ ಮಂತ್ರಿ ಆಗಲಿಕ್ಕಿಲ್ಲ, ಮುಖ್ಯಮಂತ್ರಿ ಆಗಲಿಕ್ಕಿಲ್ಲ. ಅದರಿಂದ ನನ್ನ ಪ್ರಕಾರ ಈ ಎಲ್ಲ ಇವರದ್ದು ಒಂದು ಮೀಟಿಂಗ್ ಏನಾದರೂ ಮಾಡಿ ಸಿದ್ದರಾಮಯ್ಯನವರಿಗೆ ಒಂದು ಯಜಮಾನಿಕೆ ಕೊಡಬೇಕು. ನೋಡಿ, ನೀವೇ ಕಟ್ಟಿ ಇಲ್ಲಿವರೆಗೆ ತಂದಿದ್ದೀರಿ, ಇದನ್ನು ಮುಂದುವರಿಸಿಕೊಂಡು ಹೋಗುವ, ಅದನ್ನು ಒಂದು ಒಗ್ಗೂಡಿಸುವ ಜವಾಬ್ದಾರಿಯನ್ನು ನೀವು ತಗೊಳ್ಬೇಕು. ಅವ್ರು ಮಾಡಬೇಕು. ಈಗ ಅವರ ಮಾತಿಗೆ ಒಂದು ಬೆಲೆ ಇರುತ್ತೆ. ಅವರು ಫ್ರೀನೂ ಇದ್ದಾರೆ. ಈ ರಾಜಕೀಯಗಳನ್ನೆಲ್ಲ ಸ್ವಲ್ಪ, ಈ ಕುರ್ಚಿ ರಾಜಕೀಯಗಳನ್ನು ಪಕ್ಕಕ್ಕಿಟ್ಟು ಒಂದು ಲಾರ್ಜರ್ ಇಂಟ್ರೆಸ್ಟಲ್ಲಿ, ಒಂದು ಸಮುದಾಯದ ಇಂಟ್ರೆಸ್ಟಲ್ಲಿ, 70% ಜನಸಂಖ್ಯೆಯ ಇಂಟ್ರೆಸ್ಟಲ್ಲಿ ಅವ್ರಿಗೇನು ಅವ್ರಿಗೆ ಗೊತ್ತಿದೆ, ಎಲ್ಲ ಲೆಕ್ಕಗಳು ಗೊತ್ತಿದೆ, ಅವ್ರು ಏನು ಮಾಡಿದ್ರು. ಆಮೇಲೆ ಅದನ್ನು ಹೇಳುವ, ಒಟ್ಟುಗೂಡಿ ಅಂತ ಹೇಳುವ ಒಂದು ನೈತಿಕತೆಯೂ ಇದೆ ಅವರಿಗೆ. ಆ ಸಮುದಾಯಕ್ಕೆ ಒಂದಷ್ಟು ಕೆಲಸ ಮಾಡಿದ್ದಾರೆ ಅವರು. ಯಾರು ಏನೇ ಹೇಳಿ, ನಾವು ಅದನ್ನು ಇನ್ನೊಂದು ಬೇಕಾದ್ರೆ ಆರ್ಗ್ಯುಮೆಂಟ್ ತಗೊಳ್ಳುವ, ಯಾರು ಏನು ಮಾಡಿದ್ದಾರೆ ಅಂತ ಕೇಳಿದರೆ ಅದರ ಬಗ್ಗೆನೇ ನಾವು ಮಾತಾಡೋಣ ಬೇಕಾದ್ರೆ. ಅದು ನನ್ನ ಪ್ರಕಾರ ಮಾಡಿದ್ದಾರೆ ಅವರು. ಮಾಡಿರುವಾಗ ಅದನ್ನು ಹೀಗೆ ಅವರ ನಂತರನೂ ಅದು ಸುಮ್ಮನೆ ಹೀಗೆ ಚೆಲ್ಲಾಪಿಲ್ಲಿ ಆಗಬಾರದು. ಅದನ್ನು ಮುಂದುವರಿಸಿಕೊಂಡು ಹೋಗುವಾಗೆ ಮಾಡೋ ಜವಾಬ್ದಾರಿನೇ ಅವರಿಗಿದೆ. ಆ ಸಮುದಾಯದ ಲೀಡರ್ಗಳನ್ನು ಗುರುತಿಸಿ ಅದನ್ನು ಆ ಸಂಘಟನೆ ಕಟ್ಟುವ ಕೆಲಸವನ್ನು ಸಿದ್ದರಾಮಯ್ಯನವರೇ ಮಾಡಬೇಕಾದ. ನೀವು ಸಿದ್ದರಾಮಯ್ಯ ಒಂದು ಪತ್ರ ಬರೀರಿ ಸರ್. ಅಲ್ಲ, ನಾನು ಬರೀತೇನೆ, ನಾನು ಹೇಳ್ಬೋದು, ಮಾಡ್ಬೋದು. ನಾನು ಹೇಳೋದು ಎಲ್ಲರೂ ಸೇರಿ ಈಗ ಆಮೇಲೆ ಬೇರೆ ಕೆಲವರು ಇನ್ನೊಂದಷ್ಟು ಹೌದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಹರಿಪ್ರಸಾದ್ ಅವರು ಇರ್ಬೋದು, ಜಮೀರ್ ಅವರು ಇರ್ಬೋದು. ಈಗ ಎಲ್ಲರೂ ಭಾಳ ಅಂದರೆ ಎಲ್ಲರೂ ಸಿದ್ದರಾಮಯ್ಯನವರು ಸಪೋರ್ಟರ್ ಆಗಿದ್ದಾರೆ, ಯಾರು ಭಿನ್ನಮತೀಯರು ಇಲ್ಲ ಅದರಲ್ಲಿ. ಅದರಿಂದ ಅವರು ಈಗ ಇವರೆಲ್ಲರೂ ಕೂಡ ಮುಂದೆ ರಾಜಕೀಯದಲ್ಲಿ ಕೂಡ ಭವಿಷ್ಯ ಕಾಣಲಿಕ್ಕೆ ಸಿದ್ದರಾಮಯ್ಯನವ್ರ ಸಪೋರ್ಟ್ ಇದ್ದರೆ, ಈಗ ನೋಡಿ, ಯಾಕೆಂದರೆ ನೋಡಿ, ಸಿದ್ದರಾಮಯ್ಯವ್ರ ಸ್ಟ್ರೆಂತ್ ಇವರಿಗೆ ಅರ್ಥ ಆಗ್ತಾ ಇಲ್ಲ. ಯಾರು ಅಹಿಂದದ ನಾಯಕತ್ವ ತಗೊಳ್ತಾರಲ್ಲ, ಅವರಿಗೆ ಪೊಲಿಟಿಕಲ್ ಅಡ್ವಾಂಟೇಜ್ ಎಷ್ಟಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇವತ್ತು ಸಿದ್ದರಾಮಯ್ಯವ್ರನ್ನ ಟಚ್ ಮಾಡಲಿಕ್ಕೆ ಯಾಕೆ ಹೆದರ್ತಾರೆ ಅಂದರೆ, ಕೇವಲ ಕುರುಬರ 8% ಅಂತಲ್ಲ, ಮುಸ್ಲಿಮರ 13% ಇದೆ, ಮತ್ತು ಉಳಿದ 8 ಕುರುಬರು ಬಿಟ್ಟು ಉಳಿದ ಹಿಂದುಳಿದ ಜಾತಿಗಳ ಒಂದಷ್ಟು ಪರ್ಸೆಂಟೇಜ್ ಓಟು ಬರುತ್ತೆ. ಆ ರೀತಿ SC STಗಳದ್ದು ಬರುತ್ತೆ. ಅಂದರೆ ಈಗ ನಮ್ಮ ಈ ಕರ್ನಾಟಕದಲ್ಲಿ ಯಾವುದೇ ಒಂದು ಪಕ್ಷ ವಿನ್ ಆಗಬೇಕಾದ್ರೆ 35-36%, ಹೆಚ್ಚಂದ್ರೆ 40% ಓಟಲ್ಲಿ ಬರುತ್ತೆ. ಅದರಲ್ಲಿ ಒಂದು 15% ಮಿನಿಮಮ್ ನಾನು ಹೇಳ್ತಾ ಇರೋದು. ನೀವು ಇದನ್ನೆಲ್ಲ ಲೆಕ್ಕ ಹಾಕಿದರೆ ಅಂದರೆ ಅದರ ಒಂದು 4ನೇ 1 ಭಾಗ ಅಂತ ಹೇಳೋದು. 4ನೇ 1 ಭಾಗ. ಈಗ ಕುರುಬರು 8%, 13% ಮುಸ್ಲಿಮರು ಇದ್ದಾರೆ, 21% ಆಯಿತು. ಆದರೆ ಅರ್ಧ ತಗೊಳ್ಳಿ ನೀವು, 10%. ಉಳಿದದ್ದೆಲ್ಲ 25% SC ಮತ್ತು 32% ದಲಿತರನ್ನು, OBCಗಳನ್ನು ತಗೊಂಡು ಅದರಲ್ಲಿ ಒಂದು 5% ಕೊಡಿ ನಿಮಗೆ. ಅಂದರೆ ಟೋಟಲ್ ಓಟು ಬರೋದ್ರಲ್ಲಿ 15% ಓಟು ಇವತ್ತು ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ. ಅದಕ್ಕಾಗಿ ಎಲ್ಲರೂ ಈಗ ಹೈಕಮಾಂಡ್ ಕೂಡ ಅವರನ್ನು ಮುಟ್ಲಿಕ್ಕೆ ಯಾಕೆ ಎದ್ದರ್ತಾರೆ ಅಂದರೆ, ಉಳಿದವರು ಕೂಡ ಯಾಕೆ ಸಿದ್ದರಾಮಯ್ಯ ಅಂತ ಭಜನೆ ಮಾಡ್ತಾರೆ ಅಂದರೆ, ಸಿದ್ದರಾಮಯ್ಯನವರ ಮೇಲೆ ಅಪಾರವಾದ ಪ್ರೀತಿ ಇದೆ ಅಂತಲ್ಲ, ಅವ್ರಿಗೆ ಗೊತ್ತಿದೆ ಆ ಓಟ್ ಬರಬೇಕಾದ್ರೆ ಅವರು. ಅದರಿಂದ ಇದು ಪೊಲಿಟಿಕಲ್ ಆಗಿ ಯಾರಾದರೂ ಯೋಚನೆ ಮಾಡಿದರೆ ನೋಡಿ, ಅದೊಂದು ವೋಟ್ ಬ್ಯಾಂಕ್ ಇದೆ. ಆ ವೋಟ್ ಬ್ಯಾಂಕನ್ನು ಯಾರಾದರೂ ಕ್ಲೇಮ್ ಮಾಡಬೇಕು. ಈಗ ಸತೀಶ್ ಜಾರಕಿಹೊಳಿಗೆ ಅದು ಅಫ್ಕೋರ್ಸ್ 7% ವಾಲ್ಮೀಕಿ ಅವ್ರದ್ದು ವೋಟ್ ಬರ್ಬೋದು. ನನ್ನ ಪ್ರಶ್ನೆ, ಈಗ ಸಿದ್ದರಾಮಯ್ಯ ಈ ಅಹಿಂದನ ಮುಂದೆ ನೀವು ಹೇಳ್ದಂಗೆ ಮಾರ್ಗದರ್ಶಕನ ಸ್ಥಾನದಲ್ಲಿ ಮಾಡಬೇಕು. ಅದೇ ಅವರಿಗೆ ಆ ಕ್ರೆಡಿಬಿಲಿಟಿ ಇದೆ. ಅವ್ರ ಸಣ್ಣ ಪುಟ್ಟ ವಿವಾದಗಳಾದರೆ ಅದನ್ನು ಬಗೆಹರಿಸುವಂಥ ಒಂದು ಹಿರಿತನ ಅವರಲ್ಲಿ ಇದೆ, ಆಯಿತಾ. ಅದರಿಂದ ಅವರು ಅದನ್ನು ಮಾಡಿದರೆ ಬಹುಶಃ ಅದರಿಂದಾಗಿ ಈಗ ಸಿದ್ದರಾಮಯ್ಯನವರನ್ನು ಯಾರನ್ನಾದರೂ ಮೂಲಿಗೆ ತಳ್ಳಲಿಕ್ಕೂ ಆಗೋದಿಲ್ಲ. ಈಗ ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ ಅವರ ಸ್ಟ್ರೆಂತ್ ಏನಂತ ಅವ್ರಿಗೆ ಗೊತ್ತಿದೆ, ಮತ್ತು ಅವರ ಪಕ್ಷಕ್ಕೂ ಗೊತ್ತಿದೆ.
ಮತ್ತು ವಿರೋಧ ಪಕ್ಷಕ್ಕೂ ಗೊತ್ತಿದೆ. ಈಗ ನೋಡಿ, ಸಿದ್ದರಾಮಯ್ಯನವರು ಪಕ್ಕಕ್ಕೆ ಸರಿತಾರಂತ ಆದ ಕೂಡಲೇ ಇದ್ದಕ್ಕಿದ್ದಾಗೆ ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳಿಕೆ ಶುರು ಮಾಡಿದ್ದಾರೆ ಬಿಜೆಪಿಯವರು. ಹಿಂದುಳಿದ ಜಾತಿಯವರಿಗೆ ಅನ್ಯಾಯ ಮಾಡಿದ್ರು ಅಂತ. ಇಲ್ಲಿಯವರೆಗೆ ಹೇಳಿಲ್ಲ, ಅವ್ರನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ರು, ಆಯ್ತಾ, ಅವನವರು ಕುರುಬ ಜಾತಿಯವನು ಅಂತ ಹೇಳಿದ್ರು. ಕುರಿಕಾಯುವನಿಗೆ ಬಜೆಟ್ ಮಾಡ್ಲಿಕ್ಕೆ ಎಲ್ಲಿ ಬರುತ್ತೆ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಈಗ ಏನ್ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಗ್ರೇಟ್ ಲೀಡರ್, ಅವರನ್ನು ನೋಡಿ ಅಂತ ಒಂದು ಪೊಟೆನ್ಷಿಯಲ್ ಇದೆ ಲೀಡರ್ ಅನ್ನು ಕಾಂಗ್ರೆಸ್ ಅದನ್ನ ಮೂಲೆಗೆ ತಳ್ತು ಅಂತ ಅವ್ರಿಗೆ ಅವಮಾನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇದು ಇದೆ, ಆ ಲೀಡರ್ಶಿಪ್ ಅನ್ನು ಅವ್ರು ತಗೊಳ್ಬೇಕು. ಸರ್, ಈಗ ಯಾಕೆ ಅದರ ಹಿಂದದಲ್ಲಿ ನೋಡಿ ಇಷ್ಟು ದೊಡ್ಡ ಜನಸಂಖ್ಯೆ ಇದ್ದರೂ ಕೂಡ ಸಂಘಟನೆ ಅಂತ ಆಗ್ತಿಲ್ವಲ್ಲ, ಯಾಕೆ? ನೋಡಿ, ಜಾತಿಗಳು ಬಿಹೇವ್ ಮಾಡೋದೇ ಹಾಗೆ. ನೀವು ಒಂದು ಜಾತಿಯಲ್ಲಿ ಸಂಘಟನೆ ಆಗುತ್ತೆ. ಇದು ನೋಡಿ, ಇವತ್ತು ಹಿಂದುತ್ವದ ರಾಜಕಾರಣ ಇಷ್ಟೊಂದು ಬೆಳಿಲಿಕ್ಕೆ ಕಾರಣ ಏನಂದ್ರೆ ಇದೆ. ನೋಡಿ, ಹಿಂದುತ್ವ ಕೂಡ ಒಂದು ಜಾತಿ ಅಲ್ಲ. ಅಲ್ಲ, ಅದು ಯಾಕೆ ಬೆಳೀತಾ ಇದೆ ಅಂದ್ರೆ, ನೀವು ಈಗ ಬ್ರಾಹ್ಮಣರು 2% ಇದ್ದಾರೆ ಅಂತ ತಿಳ್ಕೊಳ್ಳಿ, ಆಯ್ತಾ. ಇಡೀ RSS ನಾಯಕತ್ವ ಇರೋದು ಬ್ರಾಹ್ಮಣರಲ್ಲಿ, ಹೌದು, ಆಯ್ತಾ. ಆ 2% ನಾಯಕತ್ವದಲ್ಲಿ ಇದ್ದ ಬ್ರಾಹ್ಮಣರ ನಾಯಕತ್ವದ RSS ಇವತ್ತು ಇಡೀ ದೇಶವನ್ನು ಕಂಟ್ರೋಲ್ ತಗೊಂಡಿದೆ. ಯಾಕೆಂದ್ರೆ ಅದನ್ನು ವಿರೋಧಿಸುವವರ ಒಂದು ದೊಡ್ಡ ವರ್ಗ ಇದೆಯಲ್ಲ, ಅದರ ನಡುವೆ ಬಿಕ್ಕಟ್ಟು ಇದೆ, ಆಯ್ತಾ. ಮೆಜಾರಿಟಿ ವೋಟ್ ಇವತ್ತು ಬಿಜೆಪಿ ವಿರುದ್ಧನೇ ಬರುತ್ತೆ. ಆದರೆ ಉಳಿದ ಬಿಜೆಪಿಯನ್ನು ವಿರೋಧಿಸುವ, ಈಗ ನೋಡಿ ಪೊಲಿಟಿಕಲಿ ನೋಡಿ, ನೀವು ಎಲ್ಲರೂ ಒಟ್ಟಾಗಿ ಒಂದೇ ಒಂದು ಕ್ಯಾಂಡಿಡೇಟ್ ಹಾಕಿದ್ರೆ, ಬಿಜೆಪಿಯ ವಿರುದ್ಧ ಒಂದು ಕ್ಯಾಂಡಿಡೇಟ್ ಹಾಕಿದ್ರೆ ಬಿಜೆಪಿ 100 ಸೀಟು ಬರಲಿಕ್ಕಿಲ್ಲ ಅಲ್ವಾ. ಅದರಿಂದ ಈ ಜಾತಿಗಳು ಹೇಗೆ ಬಿಹೇವ್ ಮಾಡ್ತಾ ಅಂದ್ರೆ, ನೀವು ಐಂದ ಅಂತ ಬಂದಾಗ ಎಲ್ಲರೂ ಒಟ್ಟಾಗ್ತಾರೆ. ಆಮೇಲೆ ಈಗ ಡಿವಿಷನ್ ಹೇಗೆ ಆಗ್ತಾ ಇದೆ, ನಾವು ಆಗಲೇ ಹಿಂದೆ ಮಾತಾಡ್ಕೊಂಡೆ, ನಾವು ದಲಿತರಲ್ಲಿ ರೈಟು ಲೆಫ್ಟಿ ಲಂಬಾಣಿ ಅದು ಬಂದು ಬಿಟ್ಟು ಅಂಬೇಡ್ಕರ್ ಜಗಜೀವನ್ ರಾಮ್ ಅವರೆಗೆ ಬಂದು ಬಿಟ್ಟಿದೆ. ಮುಸ್ಲಿಮರಲ್ಲೂ ಅದೇ ರೀತಿ ಉಪಜಾತಿ ಹೋಗ್ಬಿಡ್ತಾರೆ. ಅದು ಹಾಗೆ ಆಗ್ತಾ ಇದೆ. ನೋಡಿ, ಕರ್ನಾಟಕದಲ್ಲಿ ಕೂಡ ಈಗ ನೀವು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಬದಲಾವಣೆ ಆದಾಗಲ್ಲ, ಇದು ನೋಡಿ ಸರ್, ಇದು ಪಾಲಿಟಿಕ್ಸ್ಗೂ ಮೀರಿ ಇದೊಂದು ಸೋಷಿಯಲ್ ಆಸ್ಪೆಕ್ಟ್, ಅದೇ ಸೋಷಿಯಲ್ ಬಿಹೇವಿಯರೇ ಆಗಿದೆ. ಅದನ್ನ ನೋಡಿ, ಹೊಸ ಜನರೇಷನ್ ಬಂದಾಗ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅವರು. ನೋಡಿ, ನಾನು ಹೇಳ್ತಾ ಇರೋದು, ನೋಡಿ ನಮ್ಮಲ್ಲಿ 2 ಇದಿದೆ. ಐಂದದ ಇನ್ನೊಂದು ಚಾಲೆಂಜ್ ಹೇಳ್ತೇನೆ. ನಮ್ಮಲ್ಲಿ ಬಹಳಷ್ಟು ಮಂದಿ ಎಜುಕೇಟೆಡ್ ಕ್ಲಾಸ್ ಏನಿದ್ದಾರೆ, ಅವರಿಗೆ ಜಾತಿ ಬಗ್ಗೆ ಮಾತಾಡೋದಂದ್ರೆ ಅವಮಾನ ಅಂತ ಅವ್ರು ತಿಳ್ಕೊಂಡಿದ್ದಾರೆ, ಆಯ್ತಾ. ಜಾತಿ ನಾನು ಒಂದು 20 ವರ್ಷಗಳ ಹಿಂದೆ ಬಿಲ್ ಅವರ ಸಮ್ಮೇಳನಕ್ಕೆಲ್ಲ ಹೋಗಿದ್ದೆ. ಆಗ ಹೇಳಿದ್ರು, ಏನ್ರಿ ನೀವು ಬಿಲ್ ಅವರ ಸಮ್ಮೇಳನಕ್ಕೆ ಹೋಗ್ತೀರಾ, ಜಾತಿ ಇದೆ ಅಂತ. ನಾನು ಹೇಳಿದೆ, ನೋಡಿ, ನಾವು ಜಾತಿಯ ಸಂಘಟನೆಯಲ್ಲಿ ತೊಡಗುವಾಗ ನಮಗೊಂದು ಕ್ಲಾರಿಟಿ ಇರಬೇಕು ಅಂತ, ನಾವು ಯಾರ ಜೊತೆ ಇರಬೇಕು ಅಂತ. ನನ್ನ ಮಟ್ಟಿಗೆ ನನಗೆ ಅದಕ್ಕೊಂದು ಕ್ಲಾರಿಟಿ ಇದೆ. ಜಾತಿ ಅಂದ್ರೆ ಆ ಜಾತಿಯಲ್ಲಿರುವ ಕಟ್ಟ ಕಡೆಯ ಮನುಷ್ಯನ ಜೊತೆ ಇರಬೇಕು ವಿನಾ ತುತ್ತ ತುದಿಯ ಮನುಷ್ಯನ ಜೊತೆ ರಾಜಿ ಮಾಡೋದಲ್ಲ ಅಂತ ನಮ್ಮ ಕನ್ಸರ್ನ್. ಈಗ ಅದು ಮುಸ್ಲಿಮರು ಇರಲಿ, SC ST ಇರಲಿ, OBC ಇರಲಿ, ನಾವು ಅವರ ಜೊತೆ ಇರ್ತೇವೆ. ಆದರೆ ಅದರಲ್ಲಿರುವ ಶ್ರೀಮಂತರ ಜೊತೆ, ಅದರಲ್ಲಿ ಪವರ್ಫುಲ್ ಜೊತೆ ಅಲ್ಲ, ಅಲ್ಲಿರುವ ಸಾಮಾನ್ಯ ಜನರ ಜೊತೆ ನಾವು ಇರಬೇಕು. ಅದರ ಮೂಲಕನೇ ಸಂಘಟನೆ ಮಾಡುವ. ನಮ್ಮ ಈ ಸೋ ಕಾಲ್ಡ್ ಎಜುಕೇಟೆಡ್ ಇವರಿಗೆ ಈ ಜಾತಿ ಬಗ್ಗೆ, ಧರ್ಮದ ಬಗ್ಗೆ ಒಂದು ಕ್ಲಾರಿಟಿನೇ ಇಲ್ಲ. ಅಯ್ಯೋ ಜಾತಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ನೀವು ಸ್ಕೂಲ್ಗೆ ಹೋಗುವಾಗ ಅಲ್ಲಿ ನೀವು ತಂದೆಯ ಜಾತಿ ಹೆಸರು ಬರೆದಿದ್ದರೆ ಜಾತಿ ನಾಶ ಆಗುತ್ತೆ ಅಂತ. ಹಂಗಾಗೋದಿಲ್ಲ. ನೀವು ಐಂದ ಸಂಘಟನೆ ಹೇಳಿದ್ರಲ್ಲ, ಐಂದ ಸಂಘಟನೆ ಬಲಪಡಿಸಲಿಕ್ಕೆ ಇನ್ನೊಂದು ಸೂತ್ರ ಇದೆ. ಈ ಐಂದ ಸಮುದಾಯದ ಒಳಗಡೆ ಅಂತರ್ಜಾತೀಯ ವಿವಾಹಗಳಾಗಬೇಕು, ಅಂತರ್ಧರ್ಮೀಯ ವಿವಾಹಗಳಾಗಬೇಕು. ಅದನ್ನು ಐಂದ ಸಂಘಟನೆ ನಿಂತು ಮಾಡಬೇಕು. ಅದನ್ನು ಕನಿಷ್ಠ ನೋಡಿ, ಮೊದಲು OBCಗಳ ಒಳಗಡೆ ಆದರೂ ಆಗಬೇಕು. ಮೊದಲು ನಾನು ಹೇಳ್ತಾ ಇರೋದು, ಬಿಡಿ OBC ಮತ್ತು ದಲಿತರು ಮತ್ತು ಮುಸ್ಲಿಮರು ಅದು ನಡೆಯಲಿ, ಅದು ಇನ್ನೂ ಸ್ವಲ್ಪ ದೂರದ ದಾರಿ ಇದೆ. ಅದಕ್ಕಿಂತ ಮೊದಲು ನಾವು OBCಗಳು ಒಂದಂತ ಹೇಳ್ತಾರಲ್ಲ, ಎಲ್ಲ OBCಗಳ ನಡುವೆ ಒಂದು ಅಂತರ್ಜಾತಿ ವಿವಾಹ ಆಗಬೇಕು. ಅದನ್ನು ಪ್ರೋತ್ಸಾಹ ಮಾಡಬೇಕು. ಇಂಥ ಕಾರ್ಯಕ್ರಮಗಳಿಂದ ಮಾತ್ರ ಅದು ಸಾಧ್ಯ ಇದೆ. ಅದು ನೋಡಿ, ಎಲ್ಲೆಲ್ಲಿ ಇದನ್ನು ಸಂಘಟನೆ ಮಾಡಿ ಅದಕ್ಕೊಬ್ಬ ಅವಧೂತ ಬರಬೇಕು ಅನ್ಸುತ್ತೆ. ಇಲ್ಲ, ಹೌದು, ಇನ್ನು ಅವಧೂತ ಬರುವ ಕಾಲ ಹೋಗಿದೆ. ದೊಡ್ಡ ಲೀಡರ್ಗಳ ಕಾಲ ಹೋಗಿದೆ. ಇನ್ನು ಎಲ್ಲ ನಡೀತಾ ಇರೋದು ಸಾಮೂಹಿಕ ನಾಯಕತ್ವದಲ್ಲೇ ನಡೀಬೇಕು. ಈಗ ದೊಡ್ಡ ಇನ್ನೊಬ್ಬ ಅಂಬೇಡ್ಕರ್ ಅಲ್ಲ ಹೇಳಿದ್ದು ಸರಿ, ಪೊಲಿಟಿಕಲ್ ಆಸ್ಪೆಕ್ಟ್ ಅದಲ್ಲ, ಒಟ್ಟು ಕೂಡ ಸಾಮಾಜಿಕವಾಗಿ ಕೂಡ ನೋಡಿ, ಸ್ವತಂತ್ರ ಭಾರತದಲ್ಲಿ. ಸರ್, ನಾನು ಹೇಳ್ತಿರೋದು ರಾಜಕೀಯವಾಗಿ ಅಧಿಕಾರ ತಂದು ಕೊಡೋದಲ್ಲ. ನೀವು ಹೇಳ್ದಂಗೆ ಈಗ ವಿತಿನ್ ದ OBC ಅಥವಾ ಈ ಇಡೀ ಅಹಿಂದದ ಒಳಗಡೆ ಈ ಥರದ್ದೇನೋ ಆಗಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಆಗಬೇಕಾಗಿರೋದೇನು, ಅವರಲ್ಲಿ ಆ ಥರದೊಂದು ಅರಿವು ಬರಬೇಕು, ಅರಿವು ಮೂಡಿಸ್ಬೇಕು. ಹೌದಾ? ಅರಿವು ಬರಬೇಕು ಅಂದರೆ ಅರಿವು ಮೂಡಿಸ್ಬೇಕು ಅಂತಂದರೆ ಅದಕ್ಕೊಂದಷ್ಟು ಜನ ಬೇಕು. ಅದನ್ನು ನಾವು ಸಾಮಾಜಿಕ ನಾಯಕತ್ವ ಅಂತ ಅಂದ್ಕೊಂಡ್ರೆ
ಅಂಥವ್ರಾದ್ರೂ ಬರಬೇಕು. ಅದನ್ನ ನಾನು ಅವಧೂತ ಅಲ್ಲ, ಅದು ಅವಧೂತ ಹೇಗಾಗಿದೆ ಅಂದರೆ ಸ್ವತಂತ್ರ ಭಾರತದಲ್ಲಿ ಸೋಷಿಯಲ್ ರಿಫಾರ್ಮರ್ಗಳು ಬರಲೇ ಇಲ್ಲ. ಸ್ವಾಮಿ ವಿವೇಕಾನಂದ್ರೆ ಲಾಸ್ಟ್. ಅದರ ನಂತರ ಸೋಷಿಯಲ್ ರಿಫಾರ್ಮರ್ಗಳು ಆಫ್ಟರ್ ಇಂಡಿಪೆಂಡೆನ್ಸ್ ಯಾರಾದರೂ ಬಂದಿದ್ದಾರಾ? ಯಾರೂ ಬಂದಿಲ್ಲ. ಇವೊಂದು ಕಾರಣ ಅದು. ಅಂದರೆ ಪರಿಸ್ಥಿತಿ ಹಂಗಿದೆ. ಯಾರೋ ಒಬ್ಬ ಲೀಡ್ರ್ ಅಂದರೆ ನಮ್ಮ ಕುಸಿತ ಇದೆ ಅಲ್ಲ, ಸಾಮಾಜಿಕವಾದ ಕುಸಿತ, ಅದು ಆ ಕುಸಿತ ಕೆಳಗೆ ಬಿದ್ದಾಗ ಅಲ್ಲಿ ಲೀಡರ್ಗಳು ಯಾರು ಹುಟ್ಟೋದಿಲ್ಲ. ಅದು ನಮ್ಮ ಎಜುಕೇಷನ್ ಹೆಚ್ಚಾಗಿದೆ, ಅರಿವು ಜಾಸ್ತಿ ಆಗಿದೆ, ಸಂಪರ್ಕ ಜಾಸ್ತಿ ಆಗಿದೆ, ಎಲ್ಲವೂ ಜಾಸ್ತಿ ಆಗಿದೆ. ಆದರೆ ಮನುಷ್ಯನ ಬುದ್ಧಿ, ಅವನ ಮನಸ್ಸು ಸಣ್ಣದಾಗ್ತಾ ಇದೆ. ಅದರಿಂದ ನಾವು ಜಾತಿ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ನಾನು ಯಾವಾಗಲೂ ಹೇಳ್ತೇನೆ, ನೀವು ಭಾನುವಾರದ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯನ್ನು ತೆಗೆದು ನೋಡಿ, ಮೆಟ್ರೋಮೋನಿಯಲ್ ಕಾಲಮ್ ನೋಡಿದರೆ ನಮಗೆ ಈ ಜಾತಿಯವರೇ, ಈ ಗೋತ್ರದವರೇ ಇರಬೇಕಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಹೊರಗಡೆ ಬಂದು ಜಾತಿಯಲ್ಲಿದೆಯಾ, ರಿಸರ್ವೇಷನ್ನಿಂದ ಜಾತಿ ಬಂತು ಅಂತ ಅವರೇ ಭಾಷಣ ಹೊಡಿತಾರೆ. ಇಂಥ ಹಿಪೋಕ್ರಸಿಗಳು ನಮ್ಮಲ್ಲಿ ಇದೆ. ಅದನ್ನು ಬೇಸಿಕಲಿ ನಾನು ಅಲ್ಟಿಮೇಟ್ಲಿ ಇದನ್ನು ನಾವು ಎಷ್ಟೇ ಸಾಮಾಜಿಕ ನಾಯಕತ್ವ, ಧಾರ್ಮಿಕ ನಾಯಕತ್ವ ಅಂತ ಅವಧೂತರು ಧಾರ್ಮಿಕ ಕ್ಷೇತ್ರದಲ್ಲೂ ಇವತ್ತಿಲ್ಲ. ಇನ್ನೊಬ್ಬ ನಾರಾಯಣ ಗುರುವನ್ನು, ಇನ್ನೊಬ್ಬ ಕನಕನನ್ನು, ಇನ್ನೊಂದು ಕಬೀರ್ನನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ. ಅದು ಸಾಧ್ಯನೇ ಇಲ್ಲ. ಇನ್ನೊಬ್ಬ ಸ್ವಾಮಿ ವಿವೇಕಾನಂದನ್ನು ಎಲ್ಲಿ ತರ್ತೀರಿ ನೀವು? ತರಲಿಕ್ಕೆ ಆಗೋದಿಲ್ಲ. ಈಗ ನಮ್ಮ ಈ ಗಾಡ್ಮೆನ್ಗಳೇ ಬಂದಿದ್ದಾರೆ. ಅವರು ಅವನೊಬ್ಬ ಶಿವನ ಮೂರ್ತಿ ಇಟ್ಕೊಂಡು ಕುಣಿದಾಡ್ತಾ ಇದ್ದಾನೆ, ಇನ್ನೊಬ್ಬ ಕುಣಿದಾಡ್ತಾನೆ. ಇಂಥವ್ರು ಗಾಡ್ಮೆನ್ಗಳು ಬಂದಿದ್ದಾರೆ ವಿನ ನಿಜವಾದ ಅಲ್ಲ. ಅವ್ರು ಬಂದು ಈಗ ಬರ್ತಿರೋರೆಲ್ಲ ಮೌಢ್ಯ ಬಿತ್ತಾ ಇದ್ದಾರೆ, ಕಮರ್ಷಿಯಲ್ ಆಗಿದ್ದಾರೆ. ಅದರಿಂದ ಅಲ್ಟಿಮೇಟ್ಲಿ ಅದಕ್ಕೆ ಹೇಳ್ತಾ ಇರೋದು, ಇಂಥ ಸಂಘಟನೆ ನಾಯಕತ್ವ ಅಲ್ಟಿಮೇಟ್ಲಿ ಪೊಲಿಟಿಕಲ್ ಲೀಡರ್ಶಿಪ್ ಇಂದಲೇ ಆಗೋದು. ನೀವು ಧಾರ್ಮಿಕ ನಾಯಕತ್ವ ಆಗೋದಿಲ್ಲ. ಯಾಕಂದ್ರೆ ಪೊಲಿಟಿಕಲ್ ಲೀಡರ್ಶಿಪ್ ಯಾಕೆ ಆಗ್ತಾರೆ ಅಂದ್ರೆ, ಅವ್ನು ಒಬ್ಬ ಲೀಡರ್ ಸರ್ವೈವ್ ಆಗಬೇಕಾದ್ರೆ ಅವನು ಇಲೆಕ್ಷನ್ ಪ್ರೊಸೆಸ್ನಲ್ಲಿ ಬರಲೇಬೇಕು, ಅವ್ನು ಜನಸಂಪರ್ಕ ಇರಲೇಬೇಕು. ಇಲ್ಲಂದ್ರೆ ಅವನು ಈಗ ಯಾರಾದರೂ ಕೂಡ ಇಲೆಕ್ಷನಲ್ಲಿ ಸೋತವರು ಐಂದರ ಸಂಘಟನೆಯಲ್ಲಿ ಮುಂದುವರಿಸಲಿಕ್ಕೆ ಆಗಲ್ಲ. ನಾನು ಹೇಳ್ತೇನೆ, ಯಾವುದೇ ಸಮಾಜದ ಸಂಘಟನೆ, ಸಮಾಜ ಒಪ್ಪೋದಿಲ್ಲ ಅವನು ಪೊಲಿಟಿಕಲಿ ಸ್ಟ್ರಾಂಗ್ ಇದ್ದಾಗ ಅವನನ್ನು ಒಪ್ತಾರೆ. ಸಿದ್ದರಾಮಯ್ಯನವರು ಯಾಕೆ ಅಂದರೆ ಅವರಿಗೆ ಆ ಅವ್ರ ಲೀಡರ್ಶಿಪ್ ಬಂದು ಬಿಟ್ಟಿತ್ತು. 2 ಸರಿ ಮುಖ್ಯಮಂತ್ರಿ ಆದರು, ಉಳಿದ ಈಗ ಸತೀಶ್ ಜಾರಕಿಹೊಳಿ 8 ಸರಿ ಶಾಸಕರಾದರು, ಹರಿಪ್ರಸಾದ್ 3 ಸರಿ ರಾಜ್ಯಸಭೆಗೆ ಹೋದರು. ಅದರಿಂದ ಪೊಲಿಟಿಕಲ್ ಲೀಡರ್ಶಿಪ್ ಕೂಡ ಇವತ್ತು ಅದನ್ನು ಲೀಡ್ ಮಾಡಬೇಕು. ಲೀಡರ್ ಇದ್ದಾರೆ, ಬಟ್ ಅವರು ಆ ಪ್ರಯತ್ನವನ್ನು, ಅದೇ ಜಾತಿಗಳು ಒಂದೊಂದು ಹಿಂದುಳಿದ ಜಾತಿಯಲ್ಲಿ 95 + 102 ಜಾತಿಗಳಿದೆ. ಆಯ್ತು, ಹಿಂದುಳಿದ ಜಾತಿಗಳಲ್ಲಿ ಈ SC ST ಯಲ್ಲಿ 102 103 ಜಾತಿಗಳಿದೆ. ಅದರ ನಂತರ ಮುಸ್ಲಿಮರಲ್ಲೂ ಕೂಡ ಇವತ್ತು ಅಶ್ರಫ್ ಅದು ಇದು ಏನೋ ಅವರಲ್ಲೂ ಇದೆ. ಇದನ್ನೆಲ್ಲ ಒಟ್ಟು ಕೂಡಿಸಲಿಕ್ಕೆ ಒಂದು ಭಾಳ ಬಲಿಷ್ಠವಾದ ಒಂದು ನಾಯಕರು ಬೇಕಾಗುತ್ತೆ. ಬಹುಶಃ ನನ್ನ ಪ್ರಕಾರ ನಾನೇನು ಭಾಳ ಆಶಾವಾದಿ. ಅಂಥವ್ರು ಯಾರಾದರೂ ಹುಟ್ಕೊಳ್ತಾರೆ, ಪರಿಸ್ಥಿತಿ ಆ ರೀತಿಯನ್ನು ಹುಟ್ಟಿಸ್ಕೊಳ್ಳುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕರ್ನಾಟಕದ ಮಟ್ಟಿಗೆ ನಾನು ವಿತ್ ಆಲ್ ಇದನ್ನು ಹೇಳೋದಿದ್ರೆ ನೋಡಿ, ಸಾಮಾಜಿಕ ನ್ಯಾಯದ ಚಲನೆ ಹೇಗಾಗಬೇಕಂದ್ರೆ ಮೇಲಿನಿಂದ ಕೆಳಗಡೆ ಬರಬೇಕು. ಈಗ ಒಬ್ಬ ಒಕ್ಕಲಿಗರು ಒಂದೇ ನಿಮಿಷ ಹಂಗಿದ್ರೆ ಇವತ್ತಿಗೆ ಸಿದ್ದರಾಮಯ್ಯ ನಂತರ ಯಾರೋ ದಲಿತ ಮುಖ್ಯಮಂತ್ರಿ ಆಗಬೇಕು, ಅದನ್ನೇ ಹೇಳ್ತಾ ಇರೋದು. ಅಲ್ಲಿ ರಿವರ್ಸ್ ಆಗ್ತಾ ಇದೆ ಇವತ್ತು, ಅದು ರಿವರ್ಸ್ ಆಗ್ತಾ ಇದೆ. ನನಗೆ ಪ್ರಶ್ನೆ ಶಿವಕುಮಾರ್ ಮತ್ತೊಬ್ಬರು ಅಲ್ಲ, ಈಗ ವ್ಯಕ್ತಿ ಅಲ್ಲ ಮುಖ್ಯ. ಈಗ ಸಿದ್ದರಾಮಯ್ಯನವರ ನಂತರ ಪರಮೇಶ್ವರ್ ಅವರು ಬಂದಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ರೆ, ಸಾಮಾಜಿಕ ನ್ಯಾಯದ ಚಲನೆ ಇದೆಯಲ್ಲ ಅದು ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದೆ ಅಂತ ತಿಳ್ಕೊಳ್ಳಿ. ಇದು ಸ್ವಲ್ಪ ರಿವರ್ಸ್ ಹೊಡೆದಿದೆ. ಹೌದು, ಆಯ್ತಾ? ಇದು ಕೂಡ ನಮ್ಮ ಅಹಿಂದ ಸಮುದಾಯದ ಸಂಘಟನೆ ವೈಫಲ್ಯ ಕೂಡ ಹೌದಂತ ಇದು ಒಂದು. ಈಗ ಫಾರ್ ಎಕ್ಸಾಂಪಲ್ ಅಷ್ಟು ಟೈಮಲ್ಲಿ ಈ ಅಹಿಂದದ ಬಂಡಿ ಸ್ವಲ್ಪ ಮುಂದಕ್ಕೆ ಬಂತು, ಮತ್ತೆ ರಿವರ್ಸ್ ಹೋಗ್ಬಿಡ್ತು. ಮತ್ತೆ ಯಾವಾಗ ಹೋಯ್ತಂದ್ರೆ ರಾಮಕೃಷ್ಣ ಹೆಗಡೆ ಜನತಾದಳ ಬಂತಲ್ಲ, ಆಗ ಅದು ರಿವರ್ಸ್ ಹೋಯ್ತು. ಅದು ಅದೇ ಅಲ್ಲಿಯವರೆಗೆ ಅದು ಸರಿ ಇತ್ತು. ಆದ್ರೆ ಅರಸು ನಂತರ ಗುಂಡ್ರಾವೇ ಬಂದ್ರು, ಅದು ಬೇರೆ. ಗುಂಡವ ನಂತರ ಬಂಗಾರಪ್ಪ ಬಂದ್ರು, ಅದರ ನಂತರ ವೀರಪ್ಪ ಮೊಯ್ಲಿ ಅಂತವರು ಬಂದ್ರು, ಎಲ್ಲ ಸರಿ. ಸ್ಟಿಲ್ ಅದು ವಾಪಸ್ ಹೋಯ್ತು. ಈಗ ನೋಡಿ, ಅದಾದ್ಮೇಲೆ ಧರ್ಮ್ ಸಿಂಗ್ KPCC ಅಧ್ಯಕ್ಷ ಆಗಿದ್ದಾಗ ಅವ್ರದೇ ನೇತೃತ್ವದಲ್ಲಿ ಹೋಗಿದ್ರೆ ಆಗಿನ ಬೇರೆ ಕಾರಣ ಆಗ ಇದ್ದದ್ದು 2 ಹೆಸರು, ಒಂದು ಮಲ್ಲಿಕಾರ್ಜುನ ಖರ್ಗೆ, ಇಲ್ಲದೆ ಧರ್ಮ್ ಸಿಂಗ್. ಸಡನ್ SM ಕೃಷ್ಣ ಬಂದ್ಬಿಟ್ರು ಅಲ್ಲಿ. ಹೌದಾ? ನೋಡಿ, ಅಲ್ಲಿ ಅಹಿಂದ ಬಂಡಿಯ ಏನೋ ಸ್ಥಗಿತ ಆಗಿತ್ತು. ಹೌದು, ಸಿದ್ದರಾಮಯ್ಯ ಬಂದ್ಮೇಲೆ ಮತ್ತೆ ಮುಂದೆ ಈಗ ಮತ್ತೆ ಹಿಂದಕ್ಕೆ ಹೋಗಿದೆ. ಸೊ ಅದು ನೋಡಿ, ಹಾಗೆ ನೋಡಿದ್ರೆ ಅಹಿಂದ ಮೂವ್ಮೆಂಟ್ ಅನ್ನ ಬಹಳ
ಮೂಲದಲ್ಲಿ ಲೀಡ್ ಅವ್ರು ಐನ ಅಂತ ಹೇಳಿಲ್ಲ ದೇವರಾಜ ಅರಸು, ಹೌದು. ಆಯ್ತಾ. ಅವ್ರು ಮಾಡಿದ್ದು ಕೂಡ ಐನ ಮೂಮೆಂಟೇ ಮಾಡಿರೋದು. ಅದರಿಂದ ಆ ಕಾಲದಲ್ಲಿ ಬೆಳೆದಷ್ಟು OBC ದಲಿತ ಲೀಡರ್ಗಳು ಬೇರೆ ಯಾವ ಮುಖ್ಯಮಂತ್ರಿಗಳ ಕಾಲದಲ್ಲಿ ಬೆಳೆದಿಲ್ಲ. ಮತ್ತು ಅವರು ಇವತ್ತಿಗೂ ಕೂಡ ಬಹಳ ಬಲಿಷ್ಠ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ತಗೊಳ್ಬೋದು, ಮೊಯ್ಲಿ ಅವರನ್ನು ತಗೊಳ್ಬೋದು, ಎಲ್ಲ ರಮೇಶ್ ಕುಮಾರ್ ಅನ್ನು ತಗೊಳ್ಬೋದು. ಇಂಥ ಬಹಳ ಮಂದಿ ಅದರಲ್ಲಿ ಆ ಕಾಲದಲ್ಲಿ ಬಂದವರು. ಇನ್ನೊಂದು ಅನ್ಫಾರ್ಚುನೇಟ್ ಅಂದರೆ ಈ ಅಹಿಂದ ಸಮುದಾಯದ ಎಲ್ಲ ಮುಖ್ಯಮಂತ್ರಿಗಳು ದೇವರಾಜ ಅರಸು, ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಎಕ್ಸೆಪ್ಟ್ ಧರ್ಮಸಿಂಗ್, ಸಿದ್ದರಾಮಯ್ಯ, ಈ ರಾಜ್ಯದ ಅಭಿವೃದ್ಧಿಗೆ, ಈ ರಾಜ್ಯದ ಸಾಮಾಜಿಕ ಸ್ವಾಸ್ಥ್ಯ ಹೆಚ್ಚಾಗುವ ದೃಷ್ಟಿಯಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಈ ಅಹಿಂದದೊಂದು ಸಂಘಟನೆ ಅಲ್ಲ ಆದರೆ ಆ ಸಂಘಟನೆ ನೋಡಿ, ಈಗ ಮೊಯ್ಲಿ CET ನಾವು ಫಾರ್ ಎಕ್ಸಾಂಪಲ್ CET ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್. ಈಗ ಅದನ್ನು ಹಾಳು ಮಾಡಿ ಹಾಕಿದ್ರು, ಯಾರು ಅದರ ಬಗ್ಗೆ ಮಾತಾಡ್ತಾನೆ ಇಲ್ಲ. CET ಇರುವಾಗ ಒಬ್ಬ ಸಾಮಾನ್ಯ ರಿಕ್ಷಾ ಡ್ರೈವರ್, ಸಾಮಾನ್ಯ ಕೂಲಿ ಕಾರ್ಮಿಕ, ಅವರ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆದ್ರು, ಬಹಳ ಕಡಿಮೆ ಖರ್ಚಿನಲ್ಲಿ. ಅದನ್ನೇ ಹೇಳಿಕೊಟ್ಟಿದ್ದು ಈ ಅಹಿಂದ ನಾಯಕರು ಇದ್ದಾಗೇನೆ ಬಹಳ ದೊಡ್ಡ ಸುಧಾರಣೆ ಆಗಿರೋದು, ಬಹಳ ಒಳ್ಳೆ ಕೆಲಸ ಆಗಿದೆ. ಬಟ್ ಆದ್ರೂ ಕೂಡ ಅಹಿಂದಕ್ಕೆ ಪೊಲಿಟಿಕಲ್ ಲೀಡರ್ಶಿಪ್ ಕೊಡ್ಲಿಕ್ಕೆ ರಾಜಕೀಯ ಪಕ್ಷಗಳು ಹಿಂದೇಟಾಕಿದಾವೆ, ಜನರು ಈಗ ನೋಡಿ, ಅಹಿಂದದಕ್ಕೆ ಇನ್ನೊಂದು ದೊಡ್ಡ ಚಾಲೆಂಜ್ ಇದೆ. ನಾವು ಅದನ್ನು ಕೂಡ ಮಾತಾಡಬೇಕು. ಒಂದು ಏನಂದ್ರೆ, ಈ ಕೋಮುವಾದದ ಹುಳು ಇದೆ ಅಲ್ಲ, ಅದು ಅಹಿಂದ ಸಮುದಾಯದ ಒಳಗಡೆ ಕೂಡ ಹೋಗ್ಬಿಟ್ಟಿದೆ. ಬಹಳ ಮುಖ್ಯವಾಗಿ OBCಗಳಲ್ಲಿ ಇವತ್ತು ಕೋಮುವಾದದ ಈ ಚಟುವಟಿಕೆ ಕಾಳಾಳುಗಳು, ಫುಡ್ ಸೋಲ್ಜರ್ಸ್ ಯಾರಂದ್ರೆ ಇದೇ OBC ಜಾತಿಗಳಿದೆ. ಅದೊಂದು ಬಹಳ ದೊಡ್ಡ ಚಾಲೆಂಜ್. ಅದು ಸಿದ್ದರಾಮಯ್ಯನವರನ್ನು RSS ಯಾಕೆ ವಿರೋಧಿಸ್ತಾ ಇದೆ ಅಂದ್ರೆ, ಆ OBCಗಳು ಒಂದು ಸ್ವಲ್ಪ ಸಿದ್ದರಾಮಯ್ಯನವರ ಜೊತೆ ಇದ್ದಾರೆ. ಈಗ ಸಿದ್ದರಾಮಯ್ಯ ತತ್ತ ನಂತರ ಮತ್ತೆ ಈಗಾಗಲೇ ಕ್ಲೇಮ್ ಮಾಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರ ಒಂದು ಕಾಲದಲ್ಲಿ BJP RSS ಅಂದ್ರೆ ಬ್ರಾಹ್ಮಣ್ ಬನಿಯಾ ಪಾರ್ಟಿ ಅಂತ ಇತ್ತು. ಇವತ್ತು ಒಬ್ಬ ಹಿಂದುಳಿದ ಜಾತಿಯವನು, ಅವ್ರ ಹಿಂದುಳಿದ ಜಾತಿ ಬಗ್ಗೆನೇ ಒಂದು ಕಾಂಟ್ರವರ್ಸಿ ಇದೆ, ಅದು ಬೇರೆ. ಅವರೇ ಪ್ರಧಾನಮಂತ್ರಿ ಆಗಿರೋದ್ರಿಂದ ಒಂದು ಹೋಪ್ಸ್ ಕಾಣ್ತಾ ಇದೆ. ನೋಡಿ, ನಮ್ಮ ಆ ಪಕ್ಷದಲ್ಲೂ ಆಗ್ಬಹುದು ಅಂತ, ಅದನ್ನು ಅವರು ಬಳಸ್ತಾ ಇದ್ದಾರೆ. ಇವತ್ತು ಎಲ್ಲ ಜೈಲಲ್ಲಿರುವವರು, ಇದರಿಂದ ಪೆಟ್ಟು ತಿಂದವರು ಎಲ್ಲ ಹಿಂದುಳಿದ ಜಾತಿಗಳೇ ಆಗಿರೋದ್ರಿಂದ ಈ ಅಹಿಂದ ಸಂಘಟನೆಯ ಮುಂದೆ ಅದೊಂದು ಚಾಲೆಂಜ್ ಕೂಡ ಇದೆ. ಈ ಕೋಮುವಾದದ ಬೆಂಕಿಯಲ್ಲಿ ಅವರೇ ಬೇಯ್ತಾ ಇರುವವರು, ಆಯ್ತಾ, ಅದರ ಫಲವನ್ನು ಉಣ್ತಾ ಇರುವವರು ಬೇರೆ. ಅವರ ಮಕ್ಕಳೆಲ್ಲ ವಿದೇಶಗಳಲ್ಲಿ ಒಳ್ಳೆಯ ಕೆಲಸ ಮಾಡಿ ಎಜುಕೇಶನ್ ತಗೊಂಡು ಡಾಕ್ಟರ್ ಇಂಜಿನಿಯರ್ಗಳಾಗ್ತಾ ಇದ್ದಾರೆ. ಇವರು ಜೈಲಿಗೆ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ದಿನ ಹೋಗಿ ಹಾಜರಿ ಹಾಕೋ ಪರಿಸ್ಥಿತಿ ಬಂದಿದ್ದಾರೆ. ಅದರಿಂದ ಅಹಿಂದ ಸಂಘಟನೆ ಮುಖ್ಯವಾಗಿ ಈ ಕೆಲಸ ಮಾಡಬೇಕು. ಅಹಿಂದ ಸಂಘಟನೆಯಲ್ಲಿ ಹಿಂದುಳಿದ ಜಾತಿಗಳನ್ನು ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟಿ ಅದರ ಬೇಳೆ ಬೇಯಿಸಿಕೊಳ್ಳೋ ಪ್ರಯತ್ನ ಎಲ್ಲ ಕಡೆ ಆಗ್ತಾ ಇದೆ. ನೀವು ನೋಡಿ, ಹಿಂದುಳಿದ ಜಾತಿಗಳಿಗೆ RSS ನಲ್ಲಿ ಪ್ರವೇಶ ಇಲ್ಲ. ಅಟ್ಲೀಸ್ಟ್ ಅಹಿಂದದವರು ಅರ್ಥ ಮಾಡ್ಕೊಳ್ಬೇಕಲ್ಲ. ಅವರು ಈ ಬಜರಂಗ ದಳ, ಆ ಸೇನೆ, ಈ ಸೇನೆ, ಇದರಲ್ಲಿ ಕೇಸರಿ ಪಟ್ಟಿ ಕಟ್ಟಿ ಅವರನ್ನು ಬೀದಿಗೆ ಬೀಳ್ತಾರೆ. ಈಗ ನೋಡಿ, ಕೇಸರಿ ಸಾಲು ಹಾಕೊಂಡು ಹೋಗ್ಬೇಕಂತ ಶ್ರೀರಾಮ ಸೇನೆಯವರು ಹೇಳಿದ್ದಾರೆ. ಯಾರು ಈಗ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಅದು ಸ್ವಲ್ಪ ಮೇಲ್ಜಾತಿ ಜನ ಯಾರು ಹೋಗ್ತಾರೆ? ಕೊನೆಗೆ ಅವ್ರು ಹೋಗ್ತಾ ಇರೋದು ಯಾರೊಬ್ಬ ದಲಿತ, ಹಿಂದುಳಿದ ಜಾತಿಯ ಯುವಕರು. ಅವುಗಳಿಗೆ ತಲೆ ಕೆಟ್ಟಿದೆ, ಅವ್ರಿಗೆ ಅವ್ರು ಸಾಲ ಹಾಕಿ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ತಾರೆ. ಅವರೇ ಪೆಟ್ಟು ತಿಂತಾರೆ, ಅವರೇ ಜೈಲಿಗೆ ಹೋಗ್ತಾರೆ, ಅವರ ಎಜುಕೇಷನ್ ಹಾಳಾಗುತ್ತೆ. ಇದು ಕೂಡ ಬಹಳ ದೊಡ್ಡ ಚಾಲೆಂಜ್. ಅಂದರೆ ಈ ಜಾತಿಗಳು ಮತ್ತು ಹಿಂದುಳಿದ ಜಾತಿಗಳು ಮತ್ತು ಮುಸ್ಲಿಮರ ನಡುವಿನ ವೈಷಮ್ಯವನ್ನು ಕಡಿಮೆ ಮಾಡಲಿಕ್ಕೆ ನೀವು ಹಿಂದೂ ಸಮಾಜೋತ್ಸವದ ಮೂಲಕ ಆಗೋದಿಲ್ಲ, ಅದು ಆಗೋದೇ ಇಲ್ಲ. ನಾವೊಂದು ಉಡುಪಿಯಲ್ಲಿ ಆ ಪ್ರಯತ್ನ ಮಾಡಿದಾಗ ಭಾಳ ವಿರೋಧ ಬಂತು. ನನಗೆ ಲೈಫ್ ಥ್ರೆಟ್ಟೇ ಕೊಟ್ಟರು, ನಿಮ್ಮನ್ನು ಮುಗಿಸಿಬಿಡ್ತೀನಿ, ನಿಮ್ಮ ಎದುರಿಗೆ ಟ್ಯಾಬ್ಲೆಟ್ ಹಾಕ್ತಾನೆ ಅಂತ. ಒಬ್ಬ ಈ ಸುನೀಲ್ ಕುಮಾರ್ ಶಿಷ್ಯ ಒಬ್ಬ ಪೂನಾದಲ್ಲಿದ್ದಾನೆ, ಅವನು ನಿಮ್ಮ ಎದೆಗೆ ಟ್ಯಾಬ್ಲೆಟ್ ಅಂದರೆ ನೋಡಿ, ಸೌತ್ ಕೇಂದ್ರದಲ್ಲಿ ಮುಸ್ಲಿಮರು ಮತ್ತು ಬಿಲ್ಲವರ ನಡುವೆ ಸಮಸ್ಯೆ ಇದೆ, ಮುಸ್ಲಿಮರು ಮತ್ತು ಮೊಗವೀರರ ಸಮಸ್ಯೆ ಇದೆ, ಮುಸ್ಲಿಮರು ಮತ್ತು ದಲಿತರ ಸಮಸ್ಯೆ ಇದೆ. ನೀವು ಹಿಂದೂ ಸಮಾಜೋತ್ಸವ ಮಾಡಿದ್ರೆ ಒಟ್ಟಾಗೋದಿಲ್ಲ. ಅವರವರೇ ಸೇರಿಕೊಂಡು ನಿಮ್ದು ಏನು ಸಮಸ್ಯೆ ಅಂತ ಮಾತಾಡಿಕೊಂಡ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೀವು ಅವರು ನನಗೆ ಥ್ರೆಟ್ ಮಾಡಿದವರು ಹೇಳಿದರು, ಬೇಕಾದರೆ ನೀವು ಹಿಂದೂ ಸಮಾಜೋತ್ಸವ ಮಾಡಿ, ಹಿಂದುಳಿದ ಜಾತಿ ಸಮಾವೇಶ ಮಾಡಿ, ನೀವು ಜಾತಿ ಇಟ್ಕೊಂಡು ಯಾಕೆ ಮಾಡ್ತೀರ ಅಂದರೆ, ನಾನು ಯಾವಾಗಲೂ ಹೇಳ್ತೇನೆ, ನೀವು ಜಾತಿಯ ಹುಣ್ಣನ್ನು ಒಳಗಡೆ ಕೊಳೆಯಲಿಕ್ಕೆ ಬಿಟ್ಟು ಮೇಲ್ಗಡೆ ಧರ್ಮದ ಮುಲಾಮ್ ಹಂಚ್ತಾ ಇದ್ದಾರೆ ಅವರು ಅಂತ. ಅಂದರೆ ಜಾತಿಯ ಪ್ರಶ್ನೆ ನೀವು ಎತ್ತಬಾರದು. ಈಗ ಉದಾಹರಣೆಗೆ ಉಡುಪಿ ಮಠದ ಸ್ವಾಮೀಜಿ ಹತ್ರ ನೀವು ಯಾಕೆ ಸಹಭೋಜನ ಮಾಡ್ತಾ ಇಲ್ಲ ಅಂತ ಅವ್ರ ಉತ್ತರ ಇಲ್ಲ. ಆದರೆ ಅವ್ರು ಹೊರಗಡೆ ಬಂದು ನಾವೆಲ್ಲ ಒಂದು ಹಿಂದೂ ಅಂತ ಹೇಳ್ತಾರೆ. ಅದರಿಂದ ಜಾತಿ ಹಿಂದ ಸಂಘಟನೆ ಮೊದಲೇ ಬೇರೆ ಬೇರೆ ಚಾಲೆಂಜ್ಗಳಿದೆ. ಅದು ಭಾಳ ಥ್ರೆಟ್ ಕೊಡ್ತಾ ಇದೆ. ಅದನ್ನು ಕೂಡ ಎದುರಿಸಲಿಕ್ಕೆ ತಯಾರಾಗಬೇಕು ಆ ಲೀಡರ್ಗಳು. ನೋಡಿ, ಫಾರ್ಚುನೇಟ್ಲಿ ಹರಿಪ್ರಸಾದ್ ಆಗಲಿ, ಇಲ್ಲದಿದ್ದರೆ ಸತೀಶ್ ಜಾರಕಿಹೊಳಿ ಆಗಲಿ, ಇಂಥ ವಿಷಯದಲ್ಲಿ ಭಾಳ ಸ್ಪಷ್ಟತೆಯನ್ನು ಮಾತಾಡ್ತಾ ಇದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಕೂಡ ಮೂಢನಂಬಿಕೆ ವಿರುದ್ಧ ಮಾಡಿ ಸ್ಮಶಾನದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದರು. ಹರಿಪ್ರಸಾದ್ ಅಂತೂ ನಿರಂತರವಾಗಿ RSSನ ವಿರುದ್ಧ ದಾಳಿ ಮಾಡ್ತಾ ಇದ್ದಾರೆ. ಅವರು ಆ ಸಂಘಟನೆಯನ್ನು ಅದರ ಮೂಲಕ ಈ ಅರಿವನ್ನು ಮೂಡಿಸೋ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸರ್.
ಇಷ್ಟೊತ್ತು ಅಹಿಂದ ಮುಂದೇನು ಅನ್ನೋದ್ರ ಬಗ್ಗೆ ದಿನೇಶ್ ಅಮೀನ್ಮಠ್ ಅವರು ಭಾಳ ಸವಿವರವಾಗಿ ಮಾತಾಡಿದ್ದಾರೆ. ನನಗನ್ಸುತ್ತೆ ಭಾಳ ಉಪಯುಕ್ತವಾದಂತಹ ವಿಡಿಯೋ ಅಂತ. ಅದರಿಂದಾಗಿ ಮತ್ತೊಮ್ಮೆ ಮನವಿ ಮಾಡ್ತಿದ್ದೀನಿ, ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.